ಓಂ ಅನಂತಾಯ ನಮಃ. ಓಂ ನಮೋ ನಾರಾಯಣಯ. ಓಂ ನಮೋ ನಾರಾಯಣಾಯ. ಉಡುಪಿಯ ಅನಂತೇಶ್ವರ ದೇವಸ್ಥಾನ ಕೂಡ ಸಂಬಂಧಪಟ್ಟಿರುವಂಥ ಬಾಳೆಹಣ್ಣು ಕೇಳುವಾಗ ಕೊಡ್ಲಿಕ್ಕಾಗುವುದಿಲ್ಲ ಹೇಳ್ತಾರಂತೆ. ತದನಂತರವಾಗಿ ಅವರು ಕೊಡ್ತಾ ಹೋಗ್ತಾರೆ. ಇಂತಹ ಒಂದು ಬಾಳೆಹಣ್ಣಿನ ಪ್ರಿಯವಾಗಿರುವಂತಹ ಈ ದೇವಸ್ಥಾನ 1500 ವರ್ಷದ ಇತಿಹಾಸ ಹೊಂದಿರುವಂತಹ ದೇಹ ಮುಪ್ಪಾಗಿದೆ, ಮನಸ್ಸು ಅದೇ ಯೌವನದಲ್ಲಿದ್ದರೂ ಕೂಡ ದೇಹ ಮುಪ್ಪಾಗಿರುವುದರಿಂದ ನನ್ನ ದೇಹ ನಾನು ಹೇಗೆ ಹೇಳಿದ ಹಾಗೆ ಕೆಡ್ತಾ ಇಲ್ಲ, ನನಗೆ ನಡಲಿಕ್ಕಾಗ್ತಾ ಇಲ್ಲ, ಬರಲಿಕ್ಕಾಗ್ತಾ ಇಲ್ಲ, ನನಗೆ ನೀನು ಇಲ್ಲಿಯೇ ದರ್ಶನವನ್ನು ಕೊಡಬೇಕು, ಅನುಗ್ರಹಿಸಬೇಕು ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ಆ ಅನಂತೇಶ್ವರ ದೇವರಲ್ಲಿ ಇಡ್ತಾನೆ. ಸಂದರ್ಭದಲ್ಲಿ ಅವನಿಗೆ ಅದೇ ದಿವಸ ಒಂದು ಸ್ವಪ್ನ ಆಗುತ್ತೆ. ಇಲ್ಲಿ ಬಾಳೆಹಣ್ಣು ಸೇವೆಯೇ ದಿವಸಕ್ಕೆ ವಿಶೇಷವಾದಂತಹ ಸೇವೆ. ಯಾಕೆ ಹೇಳಿದರೆ ದಿವಸಕ್ಕೆ ಒಂದು ಬಾಳೆಹಣ್ಣಿನ ರೂಪದಲ್ಲಿ ವರ್ಷಕ್ಕೆ 365 ಬಾಳೆಹಣ್ಣು, ಬುಟ್ಟಿ ಬಾಳೆಹಣ್ಣು, 500 ಬಾಳೆಹಣ್ಣು, 1000 ಬಾಳೆಹಣ್ಣು ಹೇಳುವಂತಹದ್ದು ಕೊನೆ ಬಾಳೆಹಣ್ಣು. 1000 ಬಾಳೆಹಣ್ಣನ್ನು ಹೇಳ್ಕೊಂಡ್ರೆ ಅವರ ಇಷ್ಟಾರ್ಥಗಳನ್ನೆಲ್ಲ ಪದ್ಮನಾಭ ನೆರವೇರಿಸಿ ಕೊಟ್ಟಿದ್ದಾನೆ. ಅಷ್ಟು ಪುರಾತನ ದೇವಸ್ಥಾನವನ್ನು ಮತ್ತು ಇದು ವಿಶೇಷವಾಗಿ ಈ ದೇವಸ್ಥಾನದ ಬಗ್ಗೆ ಹೇಳುವುದಿದ್ರೆ ಇದು ತುಳುನಾಡ ಶೈಲಿಯಲ್ಲಿರುವಂತಹ ಕೆಲವೇ ದೇವಸ್ಥಾನಗಳಲ್ಲಿ ಒಂದು, ಮತ್ತು ಅಗ್ರಸ್ಥಾನದಲ್ಲಿ ಬರುವಂತಹ ದೇವಸ್ಥಾನ ಕೂಡ ಅನಂತ ಪದ್ಮನಾಭ ದೇವಸ್ಥಾನ. ಸಮಗ್ರವಾಗಿ ಜೀರ್ಣೋದ್ಧಾರ ಮಾಡಬೇಕಂತ ಹೇಳುವುದು ಅಂದರೆ ಇಡೀ ದೇವಸ್ಥಾನವೇ ಇವತ್ತು ಶಿಥಿಲಾವಸ್ಥೆಯಲ್ಲಿ ಉಂಟು. ಶಾಸನಗಳ ಪ್ರಕಾರ ನೋಡುವಾಗ 507 ವರ್ಷಗಳ ಹಿಂದೆ ಈ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳುವುದು ಕಂಡುಬರ್ತದೆ. ಆ ನಂತರ ಈಗ 507 ವರ್ಷಗಳ ನಂತರವೇ ಇದು ಸಮಗ್ರ ಜೀರ್ಣೋದ್ಧಾರಕ್ಕೆ ಬಂದಿದೆ. ಪೆರಡೂರಿನವರು ಮನಸ್ಸು ಮಾಡಿದರೆ, ನಮ್ಮ ಭಕ್ತಾದಿಗಳು ಊರಿನವರೇ ಮನಸ್ಸು ಮಾಡಿದರೆ ಇದು ಬಹಳ ದೊಡ್ಡ ಅಸಾಧ್ಯವಾದ ಕೆಲಸ ಅಂತೂ ಖಂಡಿತ ಅಲ್ಲ. ಆಗಿನ ಕಾಲದಲ್ಲಿ 11 ಜನನಿಗಳ 300 ಬ್ರಹ್ಮಸಭೆಯವರು ಮತ್ತು ಊರಿನವರು ಸೇರಿಕೊಂಡು ದೇವಸ್ಥಾನದ ಪಾರುಪತ್ಯವನ್ನು ಅಭಿವೃದ್ಧಿಗಳನ್ನು ಆಗುಹೋಗುಗಳನ್ನು ನೋಡ್ಕೋಬೇಕು ಅನ್ನೋ ಕೂಡ ಉಲ್ಲೇಖ ಇದೆ. ಭಗವದ್ಭಕ್ತರೇ, 1500 ವರ್ಷದ ಇತಿಹಾಸ ಹೊಂದಿರುವಂತಹ ಈ ದೇವಸ್ಥಾನವು ಉಡುಪಿಯ ಅನಂತೇಶ್ವರ ದೇವಸ್ಥಾನ ಕೂಡ ಸಂಬಂಧಪಟ್ಟಿರುವಂತಹ ದೇವಸ್ಥಾನ ಅಂಥೇಳಿ. ಇಂತಹ ಒಂದು ಬಾಳೆಹಣ್ಣಿನ ಪ್ರಿಯವಾಗಿರುವಂತಹ ಈ ದೇವಸ್ಥಾನ ಅಷ್ಟು ಮಾತ್ರವಾ ಅಂತ ಹೇಳಿದರೆ ಹಾಲು ಪ್ರಿಯ ಈ ದೇವರು ಕೂಡ. ಪೇರು ಇದೆ, ಪೇರುಂಡು, ಪೆರಡೂರು ಅಂತ ಹೇಳುವಂಥ ಹೆಸರಾದಂತಹ ಕ್ಷೇತ್ರವೇ ಈ ಒಂದು ಸಾನ್ನಿಧ್ಯ. ಹಾಗಾಗಿ ಎಲ್ಲ ರೀತಿಯ ಕುರುಹಿನ ಮೂಲಕವಾಗಿ ಕಾಣುವಂತಹ ವಿಶಿಷ್ಟವಾಗಿರುವಂತಹ ಕ್ಷೇತ್ರವೇ ಪೆರಡೂರು ಅನಂತ ಪದ್ಮನಾಭ ಕ್ಷೇತ್ರ. ಹಾಗಾಗಿ ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸದೊಟ್ಟಿಗೆ ಜೀರ್ಣೋದ್ಧಾರ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನು ಗಮನಿಸ್ತಾ ಬರುವ. ಪಯಪುರ ಕೃತವಾಸಃ ಪಾತು ಮಾಂ ಪದ್ಮನಾಭ. ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವಸ್ಥಾನ ಬಹಳ ಇತಿಹಾಸ ಇರತಕ್ಕಂತಹ ಪೌರಾಣಿಕ ನೆಲೆಯ ಒಂದು ಮಹಾ ಕ್ಷೇತ್ರವಾಗಿದ್ದು, ಅಂತಹ ದೇವಸ್ಥಾನದ ಜೀರ್ಣೋದ್ಧಾರಾದಿ ಪ್ರಕ್ರಿಯೆಗಳು ಇದೀಗ ನಡೀತಾ ಇದೆ. ಮೊದಲ ಹಂತದ ಜೀರ್ಣೋದ್ಧಾರಕ್ಕೆ ನಗಾರಿ ಗೋಪುರವನ್ನು ಜೀರ್ಣೋದ್ಧಾರ ಮಾಡುವ ಮುಖಾಂತರವಾಗಿ ಮೊದಲ ಹಂತದ ಜೀರ್ಣೋದ್ಧಾರಕ್ಕೆ ನಾವೆಲ್ಲರೂ ಕೂಡ ತೊಡಗ್ತಾ ಇದ್ದೇವೆ. ಲಕ್ಷ್ಮೀ ಅನಂತ ಪದ್ಮನಾಭ ದೇವರು ಪ್ರಾಚೀನವಾದಂತಹ ಐತಿಹ್ಯ ಪರಂಪರೆಯುಳ್ಳಂತಹ ಇತಿಹಾಸವುಳ್ಳಂತಹ ದೇವರು. ಈ ದೇವರ ಆವಿರ್ಭಾವಕ್ಕೆ ಪ್ರತ್ಯೇಕವಾಗಿರತಕ್ಕಂತಹ ಒಂದು ಕಾರಣವೂ ಕೂಡ ಇದೆ. ಅಲ್ಲಿಯ ಶಾಸನಗಳು ಕೂಡ ಇಲ್ಲಿಯ ಇತಿಹಾಸವನ್ನು ಪರಂಪರೆಯನ್ನು ಇನ್ನೂ ಕೂಡ ಜೀವಂತವಾಗಿಸಿದೆ. ಆ ನಿಟ್ಟಿನಲ್ಲಿ 458ನೇ ಇಸವಿಯಲ್ಲಿ ಪ್ರಾಯಶಃ ಸರಿಸುಮಾರು 1500ರಿಂದ 1600 ವರ್ಷದ ಹಿಂದೆ ಈ ದೇವಸ್ಥಾನ, ಈ ದೇವರು ನಮ್ಮ ಪ್ರಪಂಚಕ್ಕೆ ದೇವರು ಪ್ರಕಟ ಆದರು. ಪ್ರಕಟ ಆದಂತಹ ಒಂದು ಸ್ವರೂಪ ಅದು ಬಹಳ ವಿಶಿಷ್ಟ ಮತ್ತು ಅದ್ಭುತ. ಅದನ್ನೊಂದು ಸ್ವಲ್ಪ ನಾವು ಗಮನಿಸೋಣ.
ಬಹಳ 1600 ವರ್ಷದ ಹಿಂದೆ ಉಡುಪಿಯ ಅನಂತೇಶ್ವರ ದೇವಸ್ಥಾನದಲ್ಲಿ ಕೃಷ್ಣ ಶರ್ಮ ಎಂಬಂತಹ ಒಬ್ಬ ತಪಸ್ವಿ ಬಹಳಷ್ಟು ಅನಂತೇಶ್ವರ ದೇವಸ್ಥಾನದಲ್ಲಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದರು, ಜಪಿಸ್ತಾ ಇದ್ದರು. ಈ ಸಂದರ್ಭದಲ್ಲಿ 1600 ವರ್ಷದ ಹಿಂದೆ ಆಗಿರುವುದರಿಂದ ಆ ಪ್ರದೇಶಗಳೆಲ್ಲವೂ ಕೂಡ ಒಂದು ಕಾಡಿನ ಪ್ರದೇಶದಂತೆ ಇತ್ತು. ಜನಸಂದಣಿಗಳು ಕಡಿಮೆ ಇತ್ತು. ಒಂದು ರಮಣೀಯವಾಗಿರತಕ್ಕಂತಹ ಪ್ರದೇಶದಲ್ಲಿ ಯಾರೂ ಹೋಗಲಿಕ್ಕಾಗದೇ ಇರತಕ್ಕಂತಹ ಒಂದು ಪ್ರದೇಶದಲ್ಲಿ ಅನಂತೇಶ್ವರ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಈ ಕೃಷ್ಣ ಶರ್ಮ ಎನ್ನತಕ್ಕಂತಹ ವ್ಯಕ್ತಿ ತಪಸ್ಸನ್ನು ಆಚರಿಸ್ತಾ ಇರುವಾಗ ಒಂದು ದಿವಸ ಅವರು ತಪಸ್ಸನ್ನು ಆಚರಿಸಲಿಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಸಾಧನಗಳು ಕೂಡ ಕಳವಾಯಿತು. ತಪಸ್ಸು ಆಚರಿಸಲಿಕ್ಕೆ ಏನೂ ವಸ್ತುಗಳು ಇಲ್ಲ, ಗಿಂಡಿ ಇಲ್ಲ, ಬಟ್ಟೆ ಬರೆ ಇಲ್ಲ, ಹರಿವಾಣ ಇಲ್ಲ, ಕವಡಿಗೆ ಸೌಟು ಇಲ್ಲ, ಏನೂ ಇಲ್ಲ ಅಂತ ಆದಾಗ ಬಹಳ ಅವರು ಧೈರ್ಯ ಕುಂದಿದ್ರು. ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ದೇವರನ್ನೇ ಶರಣಾದರು. ದೈವ ಲೀಲೆ ಎಂಬಂತೆ ಅಲ್ಲಿಗೆ ಶಂಕರ ಎನ್ನುವಂಥ ಹೆಸರಿನ ಒಬ್ಬ ರಾಜ ಆ ಸಮಯಕ್ಕೆ ಅಲ್ಲಿಗೆ ಈಶ್ವರನನ್ನು, ಅನಂತೇಶ್ವರ ದೇವರನ್ನು ಕಾಣಬೇಕು ಅಂತ ಬರ್ತಾನೆ. ಆ ದೇವರನ್ನು ಕೈ ಮುಗಿತಾನೆ, ನಮಸ್ಕರಿಸ್ತಾನೆ. ಈ ಸಂದರ್ಭದಲ್ಲಿ ಕೃಷ್ಣ ಶರ್ಮ ಎನ್ನುವಂತಹ ವ್ಯಕ್ತಿ ಕೂತಿರ್ತಾರೆ. ಅವರನ್ನು ಕೇಳ್ತಾರೆ, ಯಾರು ತಾವು? ತಮ್ಮನ್ನು ಕಂಡಾಗ ಒಳ್ಳೆ ತಪಸ್ವಿಯ ಹಾಗೆ ನಮ್ಗೆ ಕಾಣಿಸ್ತಾ ಇದ್ದೀರಾ, ತಾವು ಯಾರು ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾರೆ, ನಾನೊಬ್ಬ ಕೃಷ್ಣ ಶರ್ಮ ಎಂಬಂತಹ ವ್ಯಕ್ತಿ, ತಪಸ್ಸು ಧ್ಯಾನ ಜಪ ಮಾಡ್ತಾ ಇದ್ದೇನೆ. ಆದರೆ ನನ್ನಲ್ಲಿರತಕ್ಕಂತಹ ಎಲ್ಲ ವಸ್ತುಗಳು ಕೂಡ ಕಳ್ಳತನ ಆಯಿತು, ಬದುಕಲಿಕ್ಕೂ ಕಷ್ಟ ಆಗ್ತಾ ಇದೆ, ಸ್ವಲ್ಪ ಭಯವೂ ಆಗ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಶಂಕರ ಎನ್ನುವಂತಹ ರಾಜ ತಕ್ಷಣ ಹೇಳ್ತಾನೆ, ನೋಡಿ ಈ ಪ್ರದೇಶ ನಿಮಗೆ ತಪಸ್ಸನ್ನು ಮಾಡಲಿಕ್ಕೆ ದಿವ್ಯತ್ವದಲ್ಲಿ ಕಂಡಾಗ ಒಳ್ಳೆಯ ಪ್ರದೇಶ ಅಂತಾಗಿದ್ದರೂ ಕೂಡ ನಿಮಗೆ ಇಲ್ಲಿ ರಕ್ಷಣೆಯ ಕೊರತೆ ಇದ್ದೇ ಇರ್ತದೆ. ಇದು ದೊಡ್ಡ ಕಾಡಿನ ಪ್ರದೇಶ ಆಗಿರುವುದರಿಂದ ಒಂದು ಕೆಲಸ ಮಾಡೋಣ, ನನ್ನದೇ ಆಗಿರತಕ್ಕಂತಹ ಒಂದು ಭೂಮಿ ಇದೆ, ಅದು ಇಲ್ಲಿಂದ ಸರಿಸುಮಾರು ಒಂದು 20 ಕಿಲೋಮೀಟ್ರ್ ದೂರದಲ್ಲಿ ತ್ರಿಶತ ಗ್ರಾಮ ಅಂತ ಇದೆ, ಅಂದರೆ 300 ಗ್ರಾಮ ಅಂತ ಅದನ್ನು ಕರೀತಾರೆ. ತ್ರಿಶತ ಗ್ರಾಮದಲ್ಲಿ ಅವರನ್ನು ಕರ್ಕೊಂಡು ಬಂದು ಕೂರಿಸಿ ಅವರಿಗೆಲ್ಲ ಮನೆಯೆಲ್ಲ ಮಾಡಿಕೊಟ್ಟು ಅವರು ಅಲ್ಲಿಂದ ಪ್ರತಿನಿತ್ಯವೂ ಕೂಡ ಅನಂತೇಶ್ವರಕ್ಕೆ ಬಂದು ಆ ದೇವರನ್ನು ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಂಡು ಪ್ರತಿನಿತ್ಯವೂ ಕೂಡ ಅನಂತೇಶ್ವರಕ್ಕೆ ಬಂದು ಹೋಗ್ತಾ ಇದ್ದರು. ಸಂದರ್ಭ ಅವರಿಗೆ ಪ್ರಾಯ ಕಳೆಯಿತು, ನಡ್ಕೊಂಡು ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ಸಾಧ್ಯ ಎಂದಾಗ ಅವರು ಆ 300 ಎನ್ನುವ ಗ್ರಾಮದಲ್ಲಿಯೇ ದೇವರನ್ನು ಪ್ರಾರ್ಥಿಸಿಕೊಂಡ್ರು. ನೋಡಪ್ಪ, ನಿನ್ನನ್ನು ಆರಾಧಿಸಲಿಕ್ಕೆ, ಜಪಿಸಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಅಲ್ಲಿಯೇ ತನಕ ಬರಬೇಕು ಅಂತ ಮನಸ್ಸಿದ್ದರೂ ಕೂಡ ದೇಹ ಕೆಡ್ತಾ ಇಲ್ಲ, ದೇಹ ಮುಪ್ಪಾಗಿದೆ. ಮನಸ್ಸು ಅದೇ ಯೌವನದಲ್ಲಿದ್ದರೂ ಕೂಡ ದೇಹ ಮುಪ್ಪಾಗಿರುವುದರಿಂದ ನನ್ನ ದೇಹ ನಾನು ಹೇಳಿದ ಹಾಗೆ ಕೆಡ್ತಾ ಇಲ್ಲ, ನನಗೆ ನಡಲಿಕ್ಕಾಗ್ತಾ ಇಲ್ಲ, ಬರಲಿಕ್ಕಾಗ್ತಾ ಇಲ್ಲ, ನನಗೆ ನೀನು ಇಲ್ಲಿಯೇ ದರ್ಶನವನ್ನು ಕೊಡಬೇಕು, ಅನುಗ್ರಹಿಸಬೇಕು ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ಆ ಅನಂತೇಶ್ವರ ದೇವರಲ್ಲಿ ಇಡ್ತಾನೆ. ಸಂದರ್ಭದಲ್ಲಿ ಅವನಿಗೆ ಅದೇ ದಿವಸ ಒಂದು ಸ್ವಪ್ನ ಆಗುತ್ತೆ. ನೋಡು, ನೀಲಗ್ರಾಮ ಅಂತ ಒಂದು ಭೂಮಿ ಇದೆ, ಅಲ್ಲಿಗೆ ಹೋಗು, ಅಲ್ಲಿ ಒಂದು ಕಪ್ಪು ಶಿಲೆ ಸಿಗುತ್ತೆ. ಆ ಶಿಲೆಯಲ್ಲಿ ನೈಜವಾಗಿರತಕ್ಕಂತಹ ಶಂಖ ಮತ್ತು ಚಕ್ರ ಎನ್ನುವಂತಹ ಚಿಹ್ನೆ ಅದರಲ್ಲಿ ಸಹಜವಾಗಿ ನೈಸರ್ಗಿಕವಾಗಿ ಇರ್ತದೆ, ಅದನ್ನು ಹುಡುಕು. ಅಲ್ಲಿಂದ ಆ ಶಿಲೆಯನ್ನು ತಗೊಂಡು ಬಂದು ಒಂದು ಅನಂತನಾಮಕನಾಗಿರತಕ್ಕಂತಹ ಪದ್ಮನಾಭ ದೇವರ ಸಂಕಲ್ಪದಲ್ಲಿ ನೀನು ನನ್ನನ್ನು ಆರಾಧನೆ ಮಾಡ್ತಾ ಬಾ ಎಂಬಂತಹ ಒಂದು ಸ್ವಪ್ನವನ್ನು ದೇವರು ತೋರಿಸಿಕೊಡ್ತಾರೆ. ಆ ಸ್ವಪ್ನವನ್ನು ನಂಬಿ ಅವನು ಮರುದಿವಸ ತನ್ನ ಎಲ್ಲ ಶಿಷ್ಯರನ್ನು ಕೂಡ ಕರ್ಕೊಂಡು ತಾನು ಪಾಠ ಪ್ರವಚನ ಮಾಡ್ತಾ ಇದ್ದಿರತಕ್ಕಂತಹ ಶಿಷ್ಯ ಸಂದೋಹವನ್ನು ಕೂಡ ಒಟ್ಟಿಗಿರಿಸಿಕೊಂಡು ಆ ನೀಲಗ್ರಾಮ ಎನ್ನುವಂತಹ ಒಂದು ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಹುಡುಕ್ತಾನೆ. ನೈಸರ್ಗಿಕವಾಗಿ ಕಪ್ಪು ಶಿಲೆಯಲ್ಲಿ ಶಂಖಚಕ್ರ ಇರತಕ್ಕಂತಹ ಒಂದು ಒಳ್ಳೆಯ ಶಿಲೆ ಅವನಿಗೆ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತದೆ. ಸಂಭ್ರಮದಿಂದ ಆ ಕಲ್ಲನ್ನು ಶಿಷ್ಯರೊಂದಿಗೆ ಎತ್ತುಕೊಳ್ಳಿಕ್ಕೆ ಹೇಳ್ತಾನೆ, ಹೊರಡ್ತಾನೆ. ಅವನಿಗೆ ಸ್ವಪ್ನ ಆಗಿತ್ತು, ಬರುವ ಸಂದರ್ಭ
ಈ ಶಿಲೆಯಲ್ಲಿ ಮೂರ್ತಿಯನ್ನು ಕೆತ್ತುವಾಗ ಶಂಖ ಚಕ್ರ ಎಲ್ಲಿದೆಯೋ ಅದು ಅಲ್ಲಲ್ಲಿಯೇ ಇರುವ ಹಾಗೆ ಆ ಶಂಖಚಕ್ರವನ್ನು ನೈಸರ್ಗಿಕವಾಗಿ ಹಾಗೆಯೇ ಇಟ್ಟುಕೊಂಡೇ ಬಿಂಬವನ್ನು ಕೆತ್ತಬೇಕು ಅಂತ ಹೇಳಿರ್ತಾನೆ. ಅದರಿಂದಾಗಿ ಆ ಶಿಲೆಯಲ್ಲಿಯೇ ಸ್ವಾಭಾವಿಕವಾಗಿಯೇ ದೇವರ ಸನ್ನಿಧಾನ ಇರುವುದರಿಂದ ಶ್ರದ್ಧೆಯಿಂದ ನನ್ನ ಕೈಯಲ್ಲಿ ಕೇವಲ ಶಿಲೆಯಲ್ಲ, ಶಿಲೆಯೊಳಗಡೆ ನನ್ನ ದೇವರು ನನ್ನ ಭಗವಂತ ಅಡಗಿ ಕೂತಿದ್ದಾನೆ ಅಂತ ಹೇಳಿ ಭಕ್ತಿ ಭಾವದಿಂದ ಸಂತೋಷದಿಂದ ಶಿಲೆಯನ್ನೆಲ್ಲರೂ ಕೂಡ ಎತ್ತುಕೊಂಡು ಬರ್ತಾರೆ. ಬರುವ ಸಂದರ್ಭದಲ್ಲಿ ಒಂದು ವಿಚಿತ್ರವಾದಂತಹ ಘಟನೆ ಉಂಟಾಯಿತು. ಈ ಸಂದರ್ಭದಲ್ಲಿಯೇ ಒಬ್ಬ ವೈಶ್ಯ ಹಣ್ಣುಗಳನ್ನು ಮಾರ್ತಾ, ಬಾಳೆಹಣ್ಣನ್ನು ಮಾರ್ತಾ ಹೋಗ್ತಾ ಇದ್ದ. ಒಂದು ಬುಟ್ಟಿಯಲ್ಲಿ ಬಹಳಷ್ಟು ಬಾಳೆಹಣ್ಣನ್ನು ಹೊತ್ತುಕೊಂಡು ಹೋಗ್ತಾ ಇದ್ದ. ಈ ಶಿಲೆಯನ್ನು ಹೊತ್ತಂತಹ ಎಲ್ಲ ವ್ಯಕ್ತಿಗಳಿಗೆ ಶಿಷ್ಯ ಸಂದೋಹಕ್ಕೆ ಬಾಯಾರಿಕೆ ಆಗ್ತದೆ, ಹಸಿವಾಗ್ತದೆ, ತುಂಬ ಬಳಲಿದ್ದಾರೆ. ಅವನಲ್ಲಿ ಕೇಳ್ತಾರೆ, ನೋಡಪ್ಪ, ನಮ್ಮ ಕೈಯಲ್ಲಿ ಇದು ಕೇವಲ ಶಿಲೆಯಲ್ಲ, ಈ ಶಿಲೆಯಲ್ಲಿ ದೇವರಿದ್ದಾರೆ. ಶಂಖಚಕ್ರ ಇರೋದರಿಂದ ಸಹಜವಾಗಿ ಪ್ರಾಕೃತಿಕವಾಗಿ ದೇವರಿದ್ದಾರೆ. ನಿನ್ನ ತಲೆಯಲ್ಲಿರತಕ್ಕಂತಹ ಬಾಳೆಹಣ್ಣನ್ನು ಇಳಿಸಿ ಆ ದೇವರಿಗೆ ಸಮರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡಬೇಕು, ಕೊಡಪ್ಪ ಅಂತ ಅಂದಾಗ ಅವನು ಹೇಳ್ತಾನೆ, ಇಲ್ಲ, ನಾನು ಕೊಡೋದಿಲ್ಲ, ನಿಮಗೆ ಕೊಡುವುದಕ್ಕೋಸ್ಕರ ನಾನು ಇದನ್ನು ತಗೊಂಡು ಹೋಗ್ತಾ ಇಲ್ಲ, ನನಗೆ ಇದನ್ನು ವ್ಯವಹರಿಸಲಿಕ್ಕೋಸ್ಕರವಾಗಿ ತಗೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಿ ಮುಂದೆ ಹೋಗ್ತಾನೆ. 4 ಹೆಜ್ಜೆ ಮುಂದೆ ಹೋದಾಗಲೇ ಅವನಿಗೆ ಏನೋ ಒಂದು ರೀತಿಯ ಅನಾರೋಗ್ಯ ಬಂದು, ಹೃದಯ ನೋವು ಬಂದು, ಒಂದು ಹೆಜ್ಜೆಯೂ ಕೂಡ 5ನೇ ಹೆಜ್ಜೆ ಅವನಿಗೆ ಇಡಲಿಕ್ಕೆ ಆಗೋದಿಲ್ಲ. ತಲೆಯಲ್ಲಿರತಕ್ಕಂತಹ ಬಾಳೆಹಣ್ಣಿನ ಭಾರವನ್ನಲ್ಲೇ ಇರಿಸ್ತಾನೆ. ನನಗೆ ಇನ್ನು ಹೊತ್ಕೊಂಡು ಹೋಗಲಿಕ್ಕೂ ಆಗದೇ ಇರುವ ಸ್ಥಿತಿಯಲ್ಲಿದ್ದೇನೆ, ಈ ಬಾಳೆಹಣ್ಣನ್ನು ಇಲ್ಲೇ ಇಡ್ತೇನೆ, ಏನು ಬೇಕಾದರೂ ನೀವು ಮಾಡಿ ಅಂತ ಹೇಳಿ ಎದ್ದುಕೊಂಡು ಹೋಗ್ತಾನೆ. ಎಲ್ಲ ಶಿಷ್ಯರು ಕೂಡ ಸಂಭ್ರಮದಿಂದ ಆ ಎಲ್ಲ ಬಾಳೆಹಣ್ಣನ್ನು ಅಲ್ಲಿರುವ ಶಿಲೆಯಲ್ಲಿರತಕ್ಕಂತಹ ಆ ಭಗವಂತನಿಗೆ, ದೇವರಿಗೆ ಸಮರ್ಪಿಸಿ ಸ್ವೀಕಾರ ಮಾಡಿ ಮುಂದೆ ಸಾಗ್ತಾರೆ. ಒಂದು ಭವ್ಯವಾದಂತಹ ದಿವ್ಯವಾದಂತಹ ಅನಂತ ಪದ್ಮನಾಭನ ಬಿಂಬವನ್ನು ಅಲ್ಲಿ ಆ ಶಿಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆತ್ತನೆ ಅಂತ ಮಾಡಿಸ್ತಾರೆ. ಒಳ್ಳೆಯ ಶಿಲ್ಪ ರಚನೆ ಆಗ್ತದೆ. ದೊಡ್ಡ ಸಮಸ್ಯೆ ಒಂದು ಬಂತು. ಏನು ಕೇಳಿದರೆ, ಈ ವಿಶಿಷ್ಟವಾದಂತಹ ಸಾಕ್ಷಾತ್ ದಿವ್ಯತ್ವವನ್ನೇ ಹೊಂದಿರತಕ್ಕಂತಹ ಬಿಂಬವನ್ನು ಪ್ರತಿಷ್ಠಾಪಿಸಬೇಕಾಗಿದ್ದರೆ ಒಂದು ಒಳ್ಳೆಯ ಭೂಮಿಯ, ಒಳ್ಳೆಯ ಪರಿಸರದ ಅವಶ್ಯಕತೆ ಇದೆ. ಎಲ್ಲಿ ಈ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಮಗೆ ತೋಚೋದಿಲ್ಲ. ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿದ್ದರೆ ಆ ಮಣ್ಣಿಗೂ ಆ ದೇವರನ್ನು ಹೊತ್ತುಕೊಳ್ಳುವ ಸಾಮರ್ಥ್ಯ ಎನ್ನತಕ್ಕಂತಹದ್ದು ಬೇಕಾಗುತ್ತೆ. ತೀರ್ಥಾಂತೆ ತಟನಿ ತಟೆ ಜಲನಿ ದೇಹೆ ತೀರೆ ಸರಿತ್ ಸಂಗಮೆ, ಹೀಗೆ ಆಗಮಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಒಳ್ಳೆಯ ಭೂಮಿಯಲ್ಲಿ ಒಳ್ಳೆಯ ಆಕರ್ಷಣೆಗಳು, ಒಳ್ಳೆಯ ಶಕ್ತಿ ಇರತಕ್ಕಂತಹ ಭೂಮಿಯಲ್ಲಿ ಆ ಪ್ರದೇಶವನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂತಹ ಭೂಮಿಯನ್ನು ಹುಡುಕಬೇಕು. ಎಲ್ಲಿ ಪ್ರತಿಷ್ಠಾಪನೆ ಮಾಡೋದು? ಭಗವಂತ ದಾರಿ ತೋರ್ತಾ ಇಲ್ಲ, ನೀನೇ ನಮ್ಮನ್ನು ಕಾಪಾಡಬೇಕು, ನಮಗೊಂದು ದೇವರ ಪ್ರತಿಷ್ಠಾಪನೆಗೆ ಬೇಕಾದ ಒಳ್ಳೆಯ ಭೂಮಿಯನ್ನು ತೋರಿಸಿಕೊಡುವಂಥವರು ಪ್ರಾರ್ಥಿಸಿಕೊಂಡಾಗ ಸ್ವಪ್ನ ಬೀಳುತ್ತೆ ಅವನಿಗೆ ಮತ್ತೆ ಪುನಃ. ಏನು ಅಂದರೆ, ಯಾವ ಭೂಮಿಯಲ್ಲಿ ಹುತ್ತಕ್ಕೆ ದನಗಳು ಸ್ವಯಂವಾಗಿ ಬಂದು ಹಾಲು ಕೊಡ್ತಾವೋ ಆ ಭೂಮಿಯಲ್ಲಿ ನಿರ್ವೈರತ್ವ ಎನ್ನತಕ್ಕಂತಹದ್ದು ಇರುತ್ತದೆ. ಯಾರಲ್ಲಿಯೂ ಯಾವ ರೀತಿಯ ವೈರಗಳು ಇಲ್ಲದೇ ಇರತಕ್ಕಂತಹ ಭೂಮಿ ಅಂತ ಅರ್ಥ ಅದು. ಅಂತಹ ಭೂಮಿಯಲ್ಲಿ ದೇವರನ್ನು ನೀನು ಪ್ರತಿಷ್ಠಾಪನೆ ಮಾಡು. ಈ ಪ್ರದೇಶಕ್ಕೆ ನೀನು ಹೋದಾಗ ನಿನಗೆ ಈ ಒಂದು ಸಂಗತಿಗಳು ಕಾಣ್ತವೆ. ಅದರ ಹತ್ತಿರ ಒಂದು ದೊಡ್ಡ ಪದ್ಮಾಕೃತಿಯ ಸರೋವರ ಅಂತ ಇರ್ತದೆ. ಆ ಪದ್ಮಾಕೃತಿಯ ಸರೋವರದ ಹತ್ತಿರದಲ್ಲಿಯೇ ನನ್ನನ್ನು ಪ್ರತಿಷ್ಠಾಪಿಸಿ ಆರಾಧಿಸು ಅಂತ ಹೇಳಿ ಸ್ವಪ್ನ ಬೀಳುತ್ತೆ. ಆ ಸ್ವಪ್ನಕ್ಕೆ ಅನುಗುಣವಾಗಿ ನೋಡ್ತಾನೆ. ಒಂದು ಹುತ್ತದಲ್ಲಿರತಕ್ಕಂತಹ ಸರ್ಪನಿಗೆ ಹಸು ತಾನಾಗಿ ಬಂದು ಹಾಲು ಕೊಡ್ತಾ ಇದ್ದಂಥ ಒಂದು ಪ್ರದೇಶ ಅವರ ಕಣ್ಣಿಗೆ ಗೋಚಾರ ಆಯಿತು. ಬಹಳಷ್ಟು ಶಿಷ್ಯರು ಬರ್ತಾರೆ, ಕಾಣ್ತಾರೆ. ಅವರೆಲ್ಲರೂ ಕೂಡ ಬೊಬ್ಬಿಡ್ತಾರೆ. ಅವರು ಬೊಬ್ಬಿಡುವ ಶಬ್ದ ಏನು ಅಂತ ಕೇಳಿದ್ರೆ ಪೇರು ಉಂಡು ಅಂತ. ಅಂದರೆ ನಮ್ಮ ತೌಳವ ಭಾಷೆಯಲ್ಲಿ ಪೇರು ಅಂತ ಹೇಳಿದ್ರೆ ಹಾಲು ಅಂತ ಅರ್ಥ, ಉಂಡು ಅಂತ ಹೇಳಿದ್ರೆ ಇದೆ ಅಂತ ಅರ್ಥ. ದುಗ್ಧಮಸ್ತಿ 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 ಇತಿ ಕ್ವಚಿತ್ ಅಂತ ಹೇಳಿ ಹಾಲು ಇದೆ ಅಂತ ಹೇಳಿದ್ದು ಅದನ್ನು ತವಳವ ಭಾಷೆಯಲ್ಲಿ ಪೇರು ಉಂಡು
ಅಂತ ಹೇಳುವಂತಹ ದೊಡ್ಡ ಒಂದು ಘೋಷ ವಾಕ್ಯ ಏನಿದೆ ಅದೇ ಪೇರು ಉಂಡು ಎನ್ನುವ ಊರು ಅದು ಪೇರು ಉಂಡೂರು ಪೇರುಂಡೂರು ಅಂತ ಊರಾಗಿ ಕ್ರಮೇಣ ಅದು ಪೆರಡೂರು ಎನ್ನತಕ್ಕಂತಹ ಊರಾಗಿ ಬದಲಾವಣೆಯಾಯಿತು. ಆ ನಿಟ್ಟಿನಲ್ಲಿ ಅದೇ ಒಂದು ಪ್ರದೇಶದಲ್ಲಿ ಭವ್ಯವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ದೇವರನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೊರಟರು. ಇನ್ನೊಂದು ತೊಡಕು ಏನು ಕೇಳಿದರೆ ಯಾವ ಮುಹೂರ್ತದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಬೇಕು ಎನ್ನುವಂತಹ ಗೊಂದಲಗಳು ಉಂಟಾದಾಗ ಮತ್ತೆ ಪುನಃ ಅವರಿಗೆ ಸ್ವಪ್ನ ಪ್ರಾಪ್ತಿಯಾಗ್ತದೆ. ಶಂಖದ ಧ್ವನಿ ಯಾವಾಗ ಕೇಳಿಸುತ್ತೋ ಆ ಸಮಯದಲ್ಲಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಅಂತ ಎನ್ನುವಂತಹ ಒಂದು ಒಳ್ಳೆಯ ಸ್ವಪ್ನ ಬರುತ್ತೆ. ಆ ಸ್ವಪ್ನಕ್ಕನುಗುಣವಾಗಿ ಕುಂಭ ಮಾಸದಲ್ಲಿ ವೃಷಭ ಲಗ್ನ ಸುಮುಹೂರ್ತದಲ್ಲಿ ಮಖ ನಕ್ಷತ್ರದಲ್ಲಿ ಹುಣ್ಣಿಮೆಯ ದಿವಸದಂದು ಮಖ ನಕ್ಷತ್ರದಲ್ಲಿ ಈ ದೇವರ ಪ್ರತಿಷ್ಠಾಪನೆ ಅಂತ ಮಾಡಿದರು. ಈ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದಂತಹ ಘಟನೆ ಒಂದು ನಡೆಯಿತು. ಶಂಖದ ಧ್ವನಿ ಕೇಳಿದ ತಕ್ಷಣ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸ್ವಪ್ನ ಬಿದ್ದಿತ್ತು. ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ಶಂಖದ ಧ್ವನಿ ಕೇಳಿ ಬಂತು. ಎಲ್ಲರೂ ಕೂಡ ಸೇರಿಕೊಂಡು ಕೃಷ್ಣ ಶರ್ಮಾ ಎನ್ನುವಂತಹ ತಪಸ್ವಿಗಳು ಶಿಷ್ಯರನ್ನು ಸೇರಿಕೊಂಡು ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಆಗಿದೆ. ನಂತರ ಸ್ವಲ್ಪ ಹೊತ್ತಿನ ನಂತರ ಮತ್ತೊಂದು ಶಂಖದ ಧ್ವನಿ ಬಂತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಂದರೆ ಈ ಶಂಖದ ಧ್ವನಿಯಲ್ಲಿಯೇ ಪ್ರತಿಷ್ಠಾಪನೆ ಮಾಡಬೇಕಿತ್ತು ಅಥವಾ ಆ ಶಂಖದ ಧ್ವನಿಯಲ್ಲಿ ಏನು ಮಾಡಬೇಕಿತ್ತು, ಯಾವ ಶಂಖದ ಧ್ವನಿಯನ್ನು ನಾವು ಸ್ವೀಕಾರ ಮಾಡಬೇಕಿತ್ತು ಎನ್ನುವಂತಹ ಗೊಂದಲ ಆರಂಭ ಆಯಿತು. ಆ ಸಂದರ್ಭದಲ್ಲಿ ಚಿಂತಿಸಿದಾಗ ಒಂದು ವಿಶಿಷ್ಟವಾದಂತಹ ಸತ್ಯ ಅಲ್ಲಿ ಹೊರಬಂತು. ಏನು ಕೇಳಿದ್ರೆ, ಎರಡನೇ ಬಾರಿ ಯಾವ ಶಂಖಧ್ವನಿ ಆಯಿತೋ ಆ ಶಂಖಧ್ವನಿಯಲ್ಲಿ ದೇವರ ಪ್ರತಿಷ್ಠಾಪನೆ ಆಗಬೇಕಿತ್ತು. ಮೊದಲ ಶಂಖಧ್ವನಿ ಕೇಳಿ ಬಂದದ್ದು ಯಾವುದಕ್ಕೋಸ್ಕರ ಅಂದರೆ ಪ್ರತಿಷ್ಠಾಪನೆಗೆ ನೀವೆಲ್ಲ ಸಿದ್ಧರಾಗಿ ಅಂತ ಸಿದ್ಧತೆಗೆ ಒಂದು ಶಂಖಧ್ವನಿ ಆಯಿತು. ಎರಡನೇ ಶಂಖಧ್ವನಿಯಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡುವುದು ಎನ್ನುವಂತಹ ನಿರ್ಣಯ ಆಗಿತ್ತು. ಕಾರಣ ಏನು ಕೇಳಿದರೆ, ಅಲ್ಲಿ ಒಂದು ವೈಶಿಷ್ಟ್ಯ ಏನಾಯಿತು ಕೇಳಿದರೆ, ಎರಡನೇ ಶಂಖಧ್ವನಿಯಲ್ಲಿ ಆ ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದದ್ದು ಹೌದಾಗಿದ್ದರೆ ಇದು ನಿತ್ಯೋತ್ಸವ ಆಗುವಂತಹ ದೇವಸ್ಥಾನ ಆಗ್ತಿತ್ತು. ಪ್ರತಿನಿತ್ಯವೂ ಉತ್ಸವ ಆಗುವಂತಹ ದೇವಸ್ಥಾನ ಎನ್ನುವಂತಹದ್ದು ಅದು ನಿರ್ಣಯ ಆಗ್ತಿತ್ತು. ಆ ಮುಹೂರ್ತವನ್ನು ದೇವರೇ ಒದಗಿಸಿಕೊಟ್ಟಿದ್ದರು. ಆದರೆ ಮೊದಲನೇ ಶಂಖಧ್ವನಿಯಲ್ಲಿ ಪ್ರತಿಷ್ಠಾಪನೆಯಾದದ್ದರಿಂದ ನಿತ್ಯೋತ್ಸವ ಎನ್ನುವಂತಹದ್ದು ಆಗದೆ ಮಾಸೋತ್ಸವಕ್ಕೆ ಮಾತ್ರ ಸೀಮಿತ ಆಯಿತು. ಆ ನಿಟ್ಟಿನಲ್ಲಿ ಇವತ್ತೂ ಕೂಡ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಮಾಸೋತ್ಸವ ಪ್ರತಿ ಸಂಕ್ರಾಂತಿಗೂ ಕೂಡ ರಥವನ್ನು ಎಳೆದು ಉತ್ಸವ ಅಂತ ಮಾಡಲಿಕ್ಕುಂಟು. ಇಂತಹ ಮಾಸೋತ್ಸವ ಇರತಕ್ಕಂತಹ ಅಪರೂಪದ ಕೆಲವು ದೇವಸ್ಥಾನಗಳಲ್ಲಿ ಈ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನವು ಕೂಡ ಮಹತ್ವಪೂರ್ಣವಾದಂತಹ ದೇವಸ್ಥಾನ. ಕಾಲಗರ್ಭಕ್ಕೆ ಅನುಗುಣವಾಗಿ ದೇವಸ್ಥಾನಗಳು, ನಾವು ಕಟ್ಟಿಕೊಟ್ಟಂತಹ ದೇವಸ್ಥಾನಗಳು, ಬಿಂಬಾದಿಗಳು, ಶಿಲೆ ಇದೆಲ್ಲವೂ ಕೂಡ ಜೀರ್ಣ ಆಗ್ತಾ ಬರ್ತದೆ. ಕಟ್ಟಿಕೊಟ್ಟವರು ಕೂಡ ಜೀರ್ಣರಾಗ್ತಾರೆ, ಅಸ್ತಂಗತರಾಗ್ತಾರೆ. ಆದರೆ ಕೊನೆಯ ತನಕ ಉಳಿಯುವಂತಹದ್ದು ದೇವರ ಚೈತನ್ಯ ಮಾತ್ರ. ಆ ನಿಟ್ಟಿನಲ್ಲಿ ಹಲವಷ್ಟು ಬಾರಿ ಈ ದೇವಸ್ಥಾನ ಜೀರ್ಣಗೊಂಡಾಗ ಬೇರೆ ಬೇರೆ ವ್ಯಕ್ತಿಗಳು ಬಂದು, ರಾಜ ಪರಂಪರೆಯವರು ಬಂದು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕಾಲಕಾಲಕ್ಕನುಗುಣವಾಗಿ ಮಾಡ್ತಾ ಬಂದಿದ್ದಾರೆ. ಪ್ರಕೃತ ಈ ಸಮಯದಲ್ಲಿಯೂ ಕೂಡ ದೇವಸ್ಥಾನ ಜೀರ್ಣತೆಗೆ ಒಳಗಾಗಿದೆ. ದೇವಸ್ಥಾನ ಜೀರ್ಣತೆಗೆ ಒಳಗಾಗಿದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಜೀರ್ಣೋದ್ಧಾರ ಮಾಡುವಂತಹ ಯೋಗ ಬಂದಿದೆ ಅಂತ ಅರ್ಥ. ಅದರಿಂದಾಗಿ ಯೋಗವು ಮತ್ತು ಯೋಗ್ಯತೆಯು ಎರಡೂ ಕೂಡ ಒಟ್ಟಾಗಿ ನಮ್ಮಲ್ಲಿ ನೆಲೆ ನಿಂತಾಗ ಮಾತ್ರ ಇಂತಹ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಾಗುತ್ತೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ಜೀರ್ಣವಾದಂತಹ ದೇವಸ್ಥಾನವನ್ನು ಉದ್ಧರಿಸಿದಾಗ ಹೊಸದಾದ ದೇವಸ್ಥಾನವನ್ನು ಕಟ್ಟಿದ ಎರಡರಷ್ಟು ಫಲ ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಪುರಾಣಗಳು ಸಾರ್ತದೆ. ಜೀರ್ಣೋದ್ಧಾರಂ ಪ್ರಕುರ್ವಾಣಃ ಪೂರ್ವಕರ್ತು ಫಲಂ ಹೀಯತೆ ತಸ್ಸೈವ ದ್ವಿಗುಣಂ ಪುಣ್ಯಂ ಫಲಂ ಭವತಿ ಭೂಪತೆ ಅಂತ. ಹೊಸತಾದ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಕ್ಕಿಂತ 2 ಪಟ್ಟು ಪುಣ್ಯ ಜೀರ್ಣವಾದ ದೇವರನ್ನು ಸಾನ್ನಿಧ್ಯವನ್ನು ಉದ್ಧಾರ ಮಾಡಿದಾಗ ಪ್ರಾಪ್ತಿಯಾಗುತ್ತೆ. ಆ ನಿಟ್ಟಿನಲ್ಲಿ
ನಮಗೆಲ್ಲರಿಗೂ ಕೂಡ ಬಹಳಷ್ಟು ವಿಶಿಷ್ಟವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಕಾಲ ಸನ್ನಿಹಿತ ಆಗ್ತಾ ಇದೆ ಎನ್ನುವಂತಹ ಭಾವವನ್ನು ಹೊತ್ತುಕೊಂಡು ಅನಂತ ಪದ್ಮನಾಭ ದೇವರ ಜೀರ್ಣೋದ್ಧಾರಕ್ಕೆ ನಾವೆಲ್ಲರೂ ಕೂಡ ತೊಡಗಿದ್ದೇವೆ. ಅದರ ಮೊದಲನೇ ಹಂತದಲ್ಲಿ ನಗಾರಿ ಗೋಪುರ ಎನ್ನುವಂತಹ ಗೋಪುರವನ್ನು ಜೀರ್ಣವಾದಂತಹ ಸಂದರ್ಭ, ಅದನ್ನು ಉದ್ಧಾರ ಮಾಡುವುದರ ಮುಖಾಂತರವಾಗಿ ಹಂತ ಹಂತವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಅಂತ ಮಾಡಲಿಕ್ಕಿದೆ. ಗೋಪುರಂ ಪಾದಮೇವಚ ಅಂತ, ದೇವಸ್ಥಾನದ ಸ್ವರೂಪದಲ್ಲಿ ಗೋಪುರವನ್ನು ಪಾದ, ದೇವರ ಪಾದ ಅಂತ ಕರೀತೇವೆ. ನಾವು ದೇವಸ್ಥಾನದ ಒಳಗಡೆ ಹೋಗುವಾಗ ಗೋಪುರವನ್ನು ಮುಟ್ಟಿ ನಮಸ್ಕರಿಸಿ ಮುಂದೆ ಹೋಗ್ತೇವೆ. ಕಾರಣ ಅದು ದೇವರ ಪಾದ ಅಂತ ಅರ್ಥ. ಆ ನಿಟ್ಟಿನಲ್ಲಿ ಮೊದಲಾಗಿ ಗೋಪುರವನ್ನು ನಾವು ಜೀರ್ಣೋದ್ಧಾರ ಮಾಡುವುದರ ಮುಖಾಂತರ ದೇವರ ಪಾದವನ್ನೇ ಮೊದಲಾಗಿ ಮುಟ್ಟಿಕೊಂಡು ದೇವರ ಪಾದದಿಂದಲೇ ನಮ್ಮೆಲ್ಲರ ಜೀರ್ಣೋದ್ಧಾರ, ಸಾನ್ನಿಧ್ಯದ ಜೀರ್ಣೋದ್ಧಾರವನ್ನು ನಾವೆಲ್ಲ ಮಾಡಲಿಕ್ಕೆ ಹೊರಟಿದ್ದೇವೆ. ಪರಿಸರದ ವ್ಯಕ್ತಿಗಳಿಂದ ಹಲವಷ್ಟು ಹೊರಗಡೆ ಇರತಕ್ಕಂತಹ, ಹೊರ ರಾಜ್ಯದಲ್ಲಿ, ಹೊರ ದೇಶದಲ್ಲಿ ಇರತಕ್ಕಂತಹ ಹಲವಷ್ಟು ವ್ಯಕ್ತಿಗಳು ಕೂಡ ತಾವಾಗಿಯೇ ಬಂದು ಜೀರ್ಣೋದ್ಧಾರಕ್ಕೆ ನಮ್ಮಿಂದ ಏನಾಗಬೇಕು ಅಂತ ಕೇಳುವಂತಹ ಒಂದು ಸನ್ನಿವೇಶ ಇವತ್ತು ಅಲ್ಲಿ ಪ್ರಾಪ್ತಿಯಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಜೀರ್ಣೋದ್ಧಾರಕ್ಕೆ ನಾವೆಲ್ಲರೂ ಕೂಡ ಸೇರೋಣ. ಅನಂತ ಪದ್ಮನಾಭ ದೇವರ ಪೂರ್ಣವಾದಂತಹ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಇದು ಕೇವಲ ಅನಂತ ಪದ್ಮನಾಭ ದೇವರ ಜೀರ್ಣೋದ್ಧಾರ ಅಲ್ಲ, ಇದು ನಮ್ಮೆಲ್ಲರ ಬದುಕಿನ ಜೀರ್ಣೋದ್ಧಾರ. ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದರಿಂದ ಭಗವಂತನಿಗೆ, ದೇವರಿಗೆ ಏನಾಗಲಿಕ್ಕಿಲ್ಲ. ದೇವರಿಗೆ ಬೇಕಾದಷ್ಟು ಸಂಪತ್ತು ಸೌಖ್ಯಗಳು ಇದ್ದರೂ ಕೂಡ ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿತಿ ಭವ ಸುಖಾಯನಃ, ನಂಬಿ ಬಂದಂತಹ ಭಕ್ತ ಸಂದೋಹಕ್ಕೆ ಅನುಗ್ರಹ ಮಾಡುವುದಕ್ಕೋಸ್ಕರ ದೇವರು ದೇವಾಲಯದಲ್ಲಿ ನಿಂತುಕೊಂಡು ಯಾರೆಲ್ಲ ಬರ್ತಾರೋ ಅವರಿಗೆಲ್ಲರಿಗೂ ಕೂಡ ಅವರವರ ಆಶಯಕ್ಕೆ ಸರಿಯಾಗಿ ಅನುಗ್ರಹಿಸ್ತಾನೆ ಎನ್ನುವಂತಹದ್ದು ಆಗಮದ ರಹಸ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅನಂತ ಪದ್ಮನಾಭ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಪಾತ್ರರಾಗಲಿಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಜೀರ್ಣೋದ್ಧಾರಕ್ಕೆ ಸೇರೋಣ. ಜೀರ್ಣೋದ್ಧಾರಕ್ಕೆ ಬೇರೆ ಬೇರೆ ಹಂತದ ಬೇರೆ ಬೇರೆ ಕಾರ್ಯವೈಖರಿಗಳನ್ನು ಕೂಡ ನಾವಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಎಲ್ಲದಕ್ಕೂ ಕೂಡ ನಾವು ಸೇರಿಕೊಂಡು ಅನುಗ್ರಹವನ್ನು ಕೂಡ ಪಡೆಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಭಗವದ್ಭಕ್ತರೇ, 1500 ವರ್ಷಕ್ಕೂ ವಿಶೇಷವಾಗಿ ಒಂದು ಇತಿಹಾಸ ಹೊಂದಿರುವಂತಹ ಕ್ಷೇತ್ರ, ಬಾಳೆಹಣ್ಣಿನ ಪ್ರಿಯವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಸಾನ್ನಿಧ್ಯ. ಅಷ್ಟು ಮಾತ್ರವಲ್ಲ, ಈ ದೇವಸ್ಥಾನದ ಇತಿಹಾಸವನ್ನು ಗಮನಿಸ್ತಿದ್ದಾಗಲೇ ಖಂಡಿತವಾಗಿಯೂ ರೋಮಾಂಚನ ಆಗುವಂತಹ ರೀತಿಯಲ್ಲಿರುವಂತಹ ಇತಿಹಾಸ. ಉಡುಪಿಯ ಪ್ರದೇಶದ ಅನಂತೇಶ್ವರದಿಂದ ಈ ಒಂದು ಪೆರಡೂರು ಪ್ರದೇಶದಲ್ಲಿರುವಂತಹ ಅನಂತ ಪದ್ಮನಾಭ ದೇವಸ್ಥಾನದ ವಿಶೇಷ ಇತಿಹಾಸದವರೆಗೆ ಒಂದಲ್ಲ ಒಂದು ರೀತಿಯ ಕಾರಣಿಕೆಗಳು ನಡೆದಿರುವಂತಹ ಇಷ್ಟ ಸನ್ನಿಧಾನ. ಈ ಸನ್ನಿಧಾನದಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಬಹಳ ವಿಶೇಷವಾಗಿರುವಂತಹ ಸಂಗತಿ. ಕಾರಣ ಯಾಕೆ ಅಂತ ಹೇಳಿದ್ರೆ, ದೇವಸ್ಥಾನವು ಬಹಳಷ್ಟು ದೊಡ್ಡ ಮಟ್ಟದ ವಿಸ್ತೀರ್ಣವನ್ನು ಹೊಂದಿರುವ ಮೂಲಕವಾಗಿ ಸಂಪೂರ್ಣ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. 1500 ವರ್ಷಕ್ಕೂ ಹೆಚ್ಚಿರುವಂತಹ ಇತಿಹಾಸದಲ್ಲಿ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆ ಆಗ್ತಿದೆ ಅಂತ ಹೇಳಿದ್ರೆ ಲಕ್ಷಾಂತರ ಭಕ್ತರ ವಿಶೇಷವಾಗಿರುವಂತಹ ಸಹಕಾರವು ಕೂಡ ಅಗತ್ಯವಾಗಿರ್ತಾ ಹೋಗ್ತದೆ. ಹಾಗಾಗಿ ಜೀರ್ಣೋದ್ಧಾರ ಪ್ರಕ್ರಿಯೆ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶಾಂತರಾಮ ಸೂಡ ಅವರನ್ನು ಮುಂದಿದ್ದಾರೆ. ನಮಸ್ಕಾರ. ನಮಸ್ತೆ. ಶಾಂತರಾಮ ಸೂಡ್ರೆ, ದೇವಸ್ಥಾನಕ್ಕೆ ಬರುವಾಗಲೇ ಬಹಳಷ್ಟು ವಿಶೇಷವಾಗಿರುವಂತಹ ಆ ಒಂದು ವೈಬ್ರೇಷನ್ ಅಂತೇಳಿ ಆಕರ್ಷಣೆ ಕಾಣ್ಬೋದು. ಯಾಕಂತ ಹೇಳಿದ್ರೆ ಆ ಸುಂದರವಾಗಿರುವಂತಹ ದೇವಸ್ಥಾನದ ಸ್ವರೂಪ ಅಂತೇಳಿ ಯಾವ ರೀತಿಯಾಗಿ ಜೀರ್ಣೋದ್ಧಾರ ಆಗ್ಲಿಕ್ಕಿದೆ, ಯಾವ ಹಂತಗಳ ಮೂಲಕವಾಗಿ ನಡೀಲಿಕ್ಕಿದೆ ಅಂತೇಳಿ ಭಗವದ್ಭಕ್ತರಿಗೆ ತಿಳಿಸಿಕೊಡ್ಬೇಕು. ಎಲ್ಲರಿಗೂ ನಮಸ್ಕಾರ. ಈ ದೇವಸ್ಥಾನದ ಇತಿಹಾಸಕ್ಕೆ ಹೋಗುವುದಾದರೆ ಸುಮಾರು 1668 ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನು ನಾವು ಶಿಲಾಶಾಸನಗಳ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಪೆರಡೂರು ದೇವಸ್ಥಾನ ಸುತ್ತಮುತ್ತದ ಎಲ್ಲ ದೇವಸ್ಥಾನಗಳು, ಅದು ಬಹುಶಃ ಕುಕ್ಕಿಹಳ್ಳಿ ಇರ್ಬೋದು, ಹಿರಿಯಡ್ಕ ಇರ್ಬೋದು, ಶಿವಪುರ ಇರ್ಬೋದು, ಪೆರ್ನಂಕೆಲ ಇರ್ಬೋದು, ಪರ್ಕಳದ ಮಾಲಿಂಗೇಶ್ವರ ದೇವಸ್ಥಾನ, ಈ ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡರೂ ಕೂಡ ನಮ್ಮ ಊರಿನ ಈ ದೇವಸ್ಥಾನ
ಇನ್ನೂ ಅಜೀರ್ಣಾವಸ್ಥೆಯಲ್ಲಿದ್ದರೂ ಕೂಡ ಜೀರ್ಣಾವಸ್ಥೆಗೆ ಪ್ರಾರಂಭ ಆಗಿಲ್ಲ, ಆಗಬೇಕಿತ್ತು. ಇಷ್ಟರೊಳಗೆ ಸುಮಾರು 15-20 ವರ್ಷಗಳಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕೆನ್ನುವ ಒಂದು ಅಭಿಲಾಷೆ ಪ್ರತಿಯೊಬ್ಬ ಭಕ್ತರಲ್ಲಿಯೂ ಇತ್ತು, ಊರಿನವರಲ್ಲಿಯೂ ಇತ್ತು. ಎಲ್ಲ ತಂತ್ರಿಗಳಿಂದ ಹಿಡಿದು ಅರ್ಚಕ ವರ್ಗದಿಂದ ಹಿಡಿದು ನಮ್ಮೆಲ್ಲರಲ್ಲಿ ಇರುವಂಥ ಒಂದು ವಿಶೇಷವಾದ ಆಸ್ತಿ ಅಂತ ಹೇಳಿದರೆ, ಯಾವ ರೀತಿಯಲ್ಲಿ ಆದರೂ ಪದ್ಮನಾಭನ ಜೀರ್ಣೋದ್ಧಾರ ಸಂಪೂರ್ಣವಾಗಿ, ಅದು ಕೂಡ ಸಮಗ್ರ ಜೀರ್ಣೋದ್ಧಾರ ಆಗಬೇಕನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿತ್ತು. ಆದರೆ ಹಲವಾರು ಅಡೆತಡೆಗಳು ಬಂದದ್ದರಿಂದ ಸರಿಯಾದ ಒಂದು ಕ್ರಮದಲ್ಲಿ ನಮಗೆ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗದೇ ಇದ್ದರಿಂದ ಅದು ಸ್ಥಗಿತಗೊಂಡಿತ್ತು. ಡಿ ಸಿ ಅವರ ಆದೇಶದ ಮೇರೆಗೆ ವ್ಯವಸ್ಥಾಪನಾ ಸಮಿತಿಯವರು ಕೇವಲ 6 ದಿವಸದಲ್ಲಿ ಅದನ್ನು, ಅದಕ್ಕಿಂತ ಮುಂಚೆಯೇ PWD ಅವರು ಬಂದು ಆ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ. ಇದು ಶಿಥಿಲಾವಸ್ಥೆಯಲ್ಲಿ ಉಂಟು, ಯಾವುದಾದ್ರೂ ಜೀವಹಾನಿ ಆಗುವಂಥ, ಯಾಕಂದರೆ ದೇವಸ್ಥಾನದ ಮುಖ್ಯದ್ವಾರವೇ ಅದಾದ್ದರಿಂದ ಭಕ್ತಾದಿಗಳು ಒಳಗೆ ಹೋಗುವಾಗ ಹೊರಗೆ ಬರುವಾಗ ಏನಾದರೂ ಅವಘಡ ಸಂಭವಿಸುವ ಸಾಧ್ಯತೆ ಹೆಚ್ಚಿರುವುದರಿಂದ ಶೀಘ್ರವಾಗಿ ಅದನ್ನು ತೆರವು ಮಾಡಬೇಕೆನ್ನುವ ಒಂದು ರಿಪೋರ್ಟನ್ನು ಅವರು ಡಿ ಸಿ ಅವರಿಗೆ ಕೊಡ್ತಾರೆ. ಡಿ ಸಿ ಅವರು ತೆರವು ಮಾಡುವ ಆದೇಶವನ್ನು ನೀಡ್ತಾರೆ. ಈ ತೆರವುಗೊಳಿಸಿದ ದೇವಸ್ಥಾನವನ್ನು ಶಿಲಾನ್ಯಾಸ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ, ಯಾಕಂದರೆ ಒಂದು ದೇವಸ್ಥಾನದ ನಗಾರಿ ಉಪ್ಪರಿಗೆ, ಅಂದರೆ ನಗಾರಿ ಉಪ್ಪರಿಗೆ ಅಂತ ಹೇಳಿದರೆ ಬಹುಶಃ ದೇವರ ಪಾದ ಅಂತೇಳಿ ಹೇಳ್ತಾರೆ, ತಂತ್ರಿಗಳು ಹೇಳ್ತಾರೆ ಪಾದ. ಆ ಪಾದವನ್ನು ನಾವು ತೆರವು ಮಾಡಿದ ಮೇಲೆ ಅದನ್ನು ಶೀಘ್ರಾತಿ ಶೀಘ್ರದಲ್ಲಿ ಮಾಡಬೇಕೆನ್ನುವ ಒಂದು ಉದ್ದೇಶದಿಂದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತೇವೆ. ಬಹಳ ಅದ್ಧೂರಿಯಾಗಿ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಆಗಿನ ಮುಜರಾಯಿ ಸಚಿವರಾಗಿದ್ದಂಥ ರಾಮಲಿಂಗಾರೆಡ್ಡಿಯವರು ಬಂದು ಈ ಇಲ್ಲಿಯ ಸ್ಥಳೀಯ ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು ಎಲ್ಲ ಇದ್ದು ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇಡೀ ಊರೇ ನೋಡುವಂಥ ರೀತಿಯಲ್ಲಿ ನಾವು ಆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ. ಆ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿದ ಮೇಲೆ ಪುನಃ ಅದಕ್ಕೆ ಕೋರ್ಟ್ನಿಂದ ತಡೆ ಬರ್ತದೆ. ಆದರೆ ಅದು ಕೋರ್ಟ್ನಲ್ಲಿ ಪುನಃ ಯಾವ ತಡೆಯಾಜ್ಞೆಯನ್ನು ತಂದಿದ್ದಾರೆ ಆ ತಡೆಯಾಜ್ಞೆಯನ್ನು ಉಚ್ಚ ನ್ಯಾಯಾಲಯ ತೆರವು ಮಾಡ್ತದೆ. ಉಚ್ಚ ನ್ಯಾಯಾಲಯ ತೆರವು ಮಾಡಿದ ಮೇಲೆ ನಾವು ಪುನಃ ಸರ್ಕಾರಕ್ಕೆ ವ್ಯವಸ್ಥಾಪನಾ ಸಮಿತಿಯವರು ಒಂದು ಜೀರ್ಣೋದ್ಧಾರ ಸಮಿತಿಯ ಪಟ್ಟಿಯನ್ನು ತಯಾರಿಸಿ ಅದನ್ನು ಮಂಜೂರಾತಿಗಾಗಿ ಕಳಿಸ್ತಾರೆ. ಸರ್ಕಾರ ಅದನ್ನು ಮಂಜೂರು ಮಾಡ್ತದೆ. ಸುಮಾರು 3 ತಿಂಗಳಿನ ಈಚಿನ ದಿವಸಗಳಲ್ಲಿ ನಮ್ಮ ಜೀರ್ಣೋದ್ಧಾರ ಸಮಿತಿ ರೆಗ್ಯುಲೈಸ್ ಆಗಿ ಅದನ್ನು ಕಾರ್ಯಕ್ರಮಕ್ಕೆ ನಾವು ಪ್ರವರ್ತಿಸುತ್ತೇವೆ. ಆ ಸಂದರ್ಭದಲ್ಲಿ ಯಾವುದಕ್ಕೂ ಒಂದು ಒಳ್ಳೆಯ ಕಾರ್ಯಾಲಯ ಬೇಕು ಎನ್ನುವ ದೃಷ್ಟಿಯಿಂದ ವ್ಯವಸ್ಥಾಪನಾ ಸಮಿತಿಯವರೇ ಅದಕ್ಕೆ ಹಣ ಸಂಗ್ರಹ ಮಾಡಿ, ಅವರದ್ದೇ ಹಣವನ್ನು ಹಾಕಿ, 20 ಜನರ ಸಮಿತಿ ಉಂಟು, ಎಲ್ಲರೂ 1 ಲಕ್ಷ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಒಂದು ಸುಮಾರು 15-16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಈ ಕಾರ್ಯಾಲಯವನ್ನು, ಈಗ ನಾನು ಏನು ನಿಂತು ಮಾತಾಡ್ತಾ ಉಂಟು, ಈ ಕಾರ್ಯಾಲಯವನ್ನು ನಾವು ರಚನೆ ಮಾಡಿಕೊಳ್ತೇವೆ. ಬಹುಶಃ ಇವತ್ತು ಬಂದ ಭಕ್ತಾದಿಗಳಿಗೆ ಇದರ ಮಾಹಿತಿಗೆ ಇಲ್ಲಿ ಮಾಹಿತಿ ಕೇಂದ್ರವನ್ನು ನಿರ್ಮಿಸಿದ್ದೇವೆ. 3Dಯನ್ನು ಇಲ್ಲಿ ಪ್ಲೇ ಮಾಡ್ತೇವೆ. ಅದೇ ರೀತಿ ಇದರ ಮಾಡೆಲನ್ನು ಕೂಡ ನಾವು ಇಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಅದೇ ರೀತಿ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ಇನ್ನೊಂದು ಭಾಗದಲ್ಲಿ ಕಾರ್ಯಾಲಯವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಬಹುಶಃ ಇದು ಭಾಳಷ್ಟು ನಮಗೆ ಭಕ್ತಾದಿಗಳಿಗೆ ಇದರ ಮಾಹಿತಿಯನ್ನು ಕೊಡಲಿಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ಬಹುಶಃ ಈ ಮಾಹಿತಿ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿ 1 ತಿಂಗಳಿನ ಒಳಗೆ ಸುಮಾರು ಊರಿನವರು ಬಿಟ್ಟು, ನಮ್ಮ ಊರಿನ ಭಕ್ತಾದಿಗಳನ್ನು ಬಿಟ್ಟು ಪರ ಊರಿಂದ ಬಂದವರು, ಅದು ಬ್ಯಾಂಗ್ಳೂರು ಇರ್ಬೋದು, ಬಾಂಬೆ ಇರ್ಬೋದು, ಹುಬ್ಳಿ ಧಾರವಾಡ ಅಥವಾ ಮೆಡ್ರಾಸ್, ಡಿಲ್ಲಿ, ಎಲ್ಲೆಲ್ಲಿಂದ ಎಲ್ಲ ಬರ್ತಾರೆ ಈ ಅಷ್ಟು ಭಕ್ತರು ಈ ಪದ್ಮನಾಭನಿಗಿದ್ದಾರೆ. ಸುಮಾರು 11 ಲಕ್ಷಕ್ಕೂ ಮಿಕ್ಕಿ ಹಣವನ್ನು ಅದಾಗಿ ಅದು ಬಂದು ಇಲ್ಲಿ ರಸೀದಿಯಾಗಿ, ಅದು ಭಾಳ ಸಂತೋಷದ ವಿಷಯ ಅಂತ ಹೇಳಿದರೆ, ನಮಗೆ ಕಾರ್ಯಾಲಯ ಇರುವುದರಿಂದ ಇವತ್ತು ಆ ಹಣ ಸಂಗ್ರಹಕ್ಕೆ ಭಾಳಷ್ಟು ಒಂದು ಅನುಕೂಲ ಆಗಿದೆ ಅಂತೇಳಿ ಹೇಳಿದರೆ ಖಂಡಿತ ಅದು ತಪ್ಪಲ್ಲ. ಆ ನಂತರದ ದಿವಸಗಳಲ್ಲಿ ನಾವು ಈಗ ಇನ್ನು ಮುಂದಿನ ಕಾರ್ಯಪ್ರವೃತ್ತರು ಹೇಗೆ ಬೇಕು, ಯಾಕಂದರೆ ಸಮಗ್ರ ಜೀರ್ಣೋದ್ಧಾರ ಅಂತ ಹೇಳಿದರೆ ಸುಮಾರು 50-60 ಕೋಟಿ ಒಂದು ವೆಚ್ಚದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಬಹುಶಃ ನಮ್ಮ ಊರು ಹಳ್ಳಿ ಪ್ರದೇಶ, ರೈತರೇ ಇರುವಂಥದ್ದು, ಬೇಸಾಯಗಾರರೇ ಹೆಚ್ಚಿರುವಂಥ ಒಂದು ಕ್ಷೇತ್ರ. ಆದರೆ ಪದ್ಮನಾಭನಿಗೆ ಭಕ್ತರು ಕೇವಲ ನಮ್ಮ ಊರಿನವರಲ್ಲ, ನಮ್ಮ ಜಿಲ್ಲೆ, ರಾಜ್ಯ, ದೇಶ, ಪರದೇಶಗಳಲ್ಲಿ ಕೂಡ ಇಲ್ಲಿಗೆ ಬೇಕಾಗುವಷ್ಟು ಭಕ್ತರು ನಿತ್ಯ ಬರ್ತಾರೆ. ಆದ್ದರಿಂದ ಆ
ಒಂದು ದೇವಸ್ಥಾನವನ್ನು ಸಮಗ್ರವಾಗಿ ಜೀರ್ಣೋದ್ಧಾರ ಮಾಡಬೇಕಂತ ಹೇಳೋದು ಅಂದರೆ ಇಡೀ ದೇವಸ್ಥಾನವೇ ಇವತ್ತು ಶಿಥಿಲಾವಸ್ಥೆಯಲ್ಲಿ ಉಂಟು. ಅಷ್ಟು ಪುರಾತನ ದೇವಸ್ಥಾನವನ್ನು ಮತ್ತು ಇದು ವಿಶೇಷವಾಗಿ ಈ ದೇವಸ್ಥಾನದ ಬಗ್ಗೆ ಹೇಳುವುದಿದ್ರೆ ಇದು ತುಳುನಾಡ ಶೈಲಿಯಲ್ಲಿರುವಂತಹ ಕೆಲವೇ ದೇವಸ್ಥಾನಗಳಲ್ಲಿ ಒಂದು ಮತ್ತು ಅಗ್ರಸ್ಥಾನದಲ್ಲಿ ಬರುವಂಥ ದೇವಸ್ಥಾನ ಕೂಡ ಈ ಅನಂತ ಪದ್ಮನಾಭ ದೇವಸ್ಥಾನ. ಯಾಕಂತ ಹೇಳಿದರೆ ಇಲ್ಲಿರುವಂಥ ಅದು ಬಹುಶಃ ನಗಾರಿ ಉಪ್ಪರಿಗೆ ಈಗ ತೆರವುಗೊಂಡಿದೆ. ಇಲ್ಲದಿದ್ದರೆ ಅದನ್ನು ನೋಡಿದರೆ ಗೊತ್ತಾಗ್ತದೆ. ಅದರಲ್ಲಿರುವಂತಹ ಮರದ ಕಂಬಗಳು, ಮರದ ಬೋದಿಗೆಗಳು, ಅದರ ಮುಚ್ಚಿಗೆ ಪ್ರತಿಯೊಂದು ಮರದಿಂದಲೇ ಮಾಡಿದಂಥ ಕಾಷ್ಟ ನಿರ್ಮಾಣವಾದ್ದರಿಂದ ಅದು ವಿಶೇಷವಾದ ಒಂದು ಅದಕ್ಕೆ ಅದು ನಮ್ಮ ವಾಸ್ತುತಜ್ಞರಾದ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರು ಕೂಡ ಅದರ ಬಗ್ಗೆ ವಿಶೇಷವಾದ ಕಾಳಜಿ ಮತ್ತು ತಂತ್ರಿ ವರ್ಗದವರು, ಅರ್ಚಕ ವೃಂದದವರು ಹಾಗೂ ಈ ಸಮಿತಿಯವರು ಎಲ್ಲರದ್ದು ಉದ್ದೇಶ ಯಾವ ಶೈಲಿಯಲ್ಲಿ ಈ ದೇವಸ್ಥಾನ ತುಳುನಾಡ ಶೈಲಿಯಲ್ಲಿ ಇತ್ತೋ ಅದೇ ಶೈಲಿಯನ್ನು ಉಳಿಸಿಕೊಂಡು ಅದನ್ನು ಪುನರ್ ನಿರ್ಮಾಣ ಮಾಡಬೇಕಂತ ಹೇಳುವುದು ನಮ್ಮ ಇಡೀ ಭಕ್ತಾದಿಗಳ ಎಲ್ಲರದ್ದು ಒಂದು ಆಶೆ. 50 ರಿಂದ 60 ಕೋಟಿ ವೆಚ್ಚದಲ್ಲಿ ಮಾಡಬೇಕಾಗಿರುವಂತಹ ಜೀರ್ಣೋದ್ಧಾರ. ಹೌದು. ಆ ಜೀರ್ಣೋದ್ಧಾರ ಗಮನಿಸೋದು ಬಹಳ ಸುಂದರಮಯವಾಗಿರುವಂತಹ 3D ಅನಿಮೇಷದಲ್ಲಿರುವಂತಹ ಒಂದು ಸುಂದರವಾಗಿರುವಂತಹ ಶೈಲಿ. ಈ ಶೈಲಿ ಪ್ರಕಾರವಾಗಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಾಗಿರುವಂತಹ ಜೀರ್ಣೋದ್ಧಾರಗಳು ನಡೀಲಿಕ್ಕೆ ಈಗ ನಾವು ಈಗಾಗಲೇ ಜೀರ್ಣೋದ್ಧಾರಕ್ಕೆ ಒಂದು ಮೀಟಿಂಗ್ನಲ್ಲಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಮೀಟಿಂಗ್ನಲ್ಲಿ ಈ ಜೀರ್ಣೋದ್ಧಾರ ಸಮಿತಿಯಲ್ಲಿ ಈ ಕ್ಷೇತ್ರದ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿಯವರು, ಹಿಂದಿನ ಮಂತ್ರಿಗಳು ಶಾಸಕರು ಆಗಿರುವಂಥ ವಿನಯ್ ಕುಮಾರ್ ಸೊರಕೆ ಅವರು, ಅದೇ ರೀತಿ ಲಾಲಾಜಿ ಮೆಂಡನ್ರವರು, ಬ್ಯಾಂಗ್ಳೂರಿನ ಉದ್ಯಮಿಯಾದ ಪೆರಡೂರಿನವರೇ ಆದ ದಿನೇಶ್ ಹೆಗಡೆಯವರು, ಹಾಗೂ ನಮ್ಮ ಹಿರಿಯ ಅರ್ಚಕರಾದ ಈ ಕ್ಷೇತ್ರದ ಹಿರಿಯ ಅರ್ಚಕರಾದ ಕೃಷ್ಣಡಿಗಳವರು, ಇವರನ್ನೆಲ್ಲ ಗೌರವ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಮತ್ತು ಅವರ ಸಂಪೂರ್ಣ ಸಹಕಾರ ಮಾರ್ಗದರ್ಶನ ಈ ಕೆಲಸಗಳಿಗೆ ಇರುವುದರಿಂದ ನಮ್ಮ ಸಮಿತಿ ಬಹಳ ಉತ್ಸುಕತೆಯಿಂದ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ನಾವು ಪ್ರಥಮವಾಗಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ ನಮ್ಮ ಊರಿನಲ್ಲಿ ಪೆರಡೂರಿನಲ್ಲಿ ಸುಮಾರು 10 ವಾರ್ಡ್ಗಳಿದ್ದಾವೆ. ಈ ಸರ್ಕಾರದ ಈ ಮಟ್ಟದಲ್ಲಿ ನಾವು ಪಂಚಾಯತಿ ಇಲೆಕ್ಷನ್ ಬೇರೆ ಬೇರೆ ಕಾರ್ಯಕ್ರಮಗಳಿಗಾಗುವಾಗ ವಾರ್ಡ್ ಲೆಕ್ಕ ಬರ್ತದೆ. ಒಂದು ವಾರ್ಡ್ನಲ್ಲಿ ಸುಮಾರು 200 ರಿಂದ 300 ಮನೆಗಳಿರ್ತವೆ. ನಾವೀಗ ಏನು ಮಾಡಿದ್ದೇವೆ, ಪ್ರತಿ ವಾರ್ಡ್ನಲ್ಲಿ ವಾರ್ಡ್ ಸಭೆಗಳನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ 10-11 ವಾರ್ಡ್ ಸಭೆಗಳನ್ನು ನಾವು ಮುಗಿಸಿದ್ದೇವೆ. ಇನ್ನೂ ಒಂದು 10-12 ವಾರ್ಡ್ ಸಭೆಗಳು ಆಗಲಿಕ್ಕಿದ್ದಾವೆ. ಅಂದರೆ ನಮ್ಮ ಕಾನ್ಸೆಪ್ಟ್ ಏನಂತ ಹೇಳಿದರೆ 100 ಮನೆಗೆ ಒಂದು ಸಮಿತಿ ಆಗಬೇಕು. 100 ಮನೆಗೆ ಹೌದು. ಆಗ ಒಂದು ವಾರ್ಡ್ನಲ್ಲಿ 2 ರಿಂದ 3 ಸಮಿತಿಗಳ ರಚನೆ ಆಗ್ತದೆ. ಅದರಲ್ಲಿ ಒಬ್ಬ ಅಧ್ಯಕ್ಷ, ಒಬ್ಬ ಆಡಳಿತ ಕಾರ್ಯದರ್ಶಿ, ಒಬ್ಬ ಟ್ರೆಸರರ್, ಆ ರೀತಿ 10 ಜನ ಉಪಾಧ್ಯಕ್ಷರುಗಳು, 10 ಜನ ಕಾರ್ಯದರ್ಶಿಗಳು, ಮತ್ತು ಪ್ರತಿ ಮನೆಯವರು ಅದರ ಕಾರ್ಯಕಾರಿ ಸಮಿತಿಯ ಸದಸ್ಯರು. ಅದು ಯಾಕೆ ಹಾಗೆ ಮಾಡಿದ್ದೇವೆ ಅಂತೇಳಿದರೆ ಪ್ರತಿಯೊಬ್ಬ ಭಕ್ತನು, ಪ್ರತಿಯೊಬ್ಬ ಮನೆಯವನು ನೇರವಾಗಿ ಪದ್ಮನಾಭನ ಕೆಲಸ ಮಾಡಲಿಕ್ಕೆ ಪ್ರತಿಯೊಂದು ವಿಷಯದಲ್ಲಿಯೂ ಅದು ಕೇವಲ ಒಂದು ಹಣ ಒಟ್ಟು ಮಾಡಲಿಕ್ಕೆ ಅಂತೇಳಿ ಅಲ್ಲ, ತನು ಮನದಾನ ಎಲ್ಲ ಕೆಲಸವನ್ನು ಪ್ರತಿಯೊಬ್ಬ ಭಕ್ತನು, ಪ್ರತಿಯೊಂದು ಮನೆಯವರು ಕೂಡ ಪದ್ಮನಾಭನ ಈ ಕೈಂಕರ್ಯದಲ್ಲಿ ನೇರವಾಗಿ ಪಾಲ್ಗೊಳ್ಳುವಂಥ ಒಂದು ಅವಕಾಶವನ್ನು, ಯಾಕಂದರೆ ಒಂದು ಜೀರ್ಣೋದ್ಧಾರ ಸಮಿತಿ ಅಂತ ಹೇಳಿದರೆ ಅದು ಸರ್ಕಾರದ ಗೈಡ್ಲೈನ್ ಉಂಟು. ಅದು 20 ಜನರಿಂದ ಹೆಚ್ಚಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಆ 20 ಜನರದ ಸಮಿತಿಯವರಿಗೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ತಿಳಿದಾಗೆ ನಾವೊಂದು ಅದು ನಾಮಕಾವಸ್ಥೆಗೆ ಒಂದು ನಾವು ಸಮಿತಿ ಅಂತ ಹೇಳಿದರೂ ಕೂಡ ಪ್ರತಿಯೊಬ್ಬ ಭಕ್ತ ಇದರಲ್ಲಿ ಸೇರಿದಾಗ ಮಾತ್ರ ಈ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಚೆಂದವಾಗಿ ಮಾಡಬಹುದು ಅಂತ ಹೇಳುವುದು ನಮ್ಮೆಲ್ಲರ ಒಂದು ಅನಿಸಿಕೆ. ಮತ್ತು ಅದು ಖಂಡಿತವಾಗಿಯೂ ಫಲಪ್ರದವಾಗ್ತದೆ ಅಂತ ಹೇಳೋದು ಕೂಡ ನಮ್ಮ ಸಮಿತಿಯವರ ಆಶಯ. ಈ 60 ಕೋಟಿ ಯಾಕೆ ಈ 50-60 ಕೋಟಿಯಲ್ಲಿ ಮಾಡುವಂಥ ಅಗತ್ಯ ಉಂಟು ಅಂತ ಹೇಳುವ ಪ್ರಶ್ನೆ ಬರ್ತದೆ. ಆದರೆ ಈ ದೇವಸ್ಥಾನದ ನೀವು ನೋಡಿದರೆ ಗೊತ್ತಾಗ್ತದೆ, ಒಳಗಿಂದ ಗರ್ಭಗುಡಿ, ತೀರ್ಥಮಂಟಪ, ಸುತ್ತುಪೌಳಿ ಮತ್ತು ಹೊರಗಿನ ಸುತ್ತು, ಈ ಕೊಡಿಮರದ ಸುತ್ತು ಏನು ಹೇಳ್ತೇವೆ ನಾವು, ಆ ಸುತ್ತು, ಇದು ಇಷ್ಟು ಕೂಡ ಅಷ್ಟು ಚಂದವಾಗಿ ಆಗಿದೆ. ಅದಂದರೆ ಸಾಧಾರಣ 1,500 ವರ್ಷದ ಹಿಂದೆ ದೇವರನ್ನ ಖಾಲಿ ಪ್ರತಿಷ್ಠೆ ಆಗಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅದು ಕೃಷ್ಣದೇವರಾಯರ ಆಡಳಿತಕ್ಕೆ ಬಂದಿತ್ತು. ಕೃಷ್ಣದೇವರ ಆಡಳಿತದಿಂದ ಮತ್ತು ಕೆಳದಿಯವರ ಆಡಳಿತಕ್ಕೆ ಬಂತು. ಆನಂತರ ಬಾರ್ಕೂರು ಸಂಸ್ಥಾನದವರಿಗೆ ಬಂತು. ಈ ರೀತಿಯಲ್ಲಿ ಬೇರೆ ಬೇರೆ ರಾಜರುಗಳ ಆಳ್ವಿಕೆಯಲ್ಲಿ ಈ ಸುತ್ತುಪೌಳಿ ಅಂತ ಹೇಳೋದು ಕೃಷ್ಣದೇವರಾಯನ ಒಂದು ಉಚಿರಾಯ ಸ್ಥಿತಿಗಾಗಿ ಇಲ್ಲಿಯ ರಾಜರುಗಳು, ಸಾಮಂತ ರಾಜರುಗಳು ಆ ಸುತ್ತುಪೌಳಿಯನ್ನು ಅವನ ಒಳಿತಿಗಾಗಿ ಮಾಡಿದ್ದಾರೆ ಅಂತ ಹೇಳುವುದನ್ನು ಶಾಸನ ಹೇಳುತ್ತದೆ. ಆ ರೀತಿಯ ಒಂದು ಕನ್ಸ್ಟ್ರಕ್ಷನ್ ಏನುಂಟು ಇವತ್ತು ನಾವು ಏನು ನೋಡ್ತೇವೆ, ಅದು ಪುನರಪಿ ಅದೇ ರೀತಿ ಆಗಬೇಕಾದ್ರೆ ಬಹುಶಃ ಇವತ್ತಿನ ಮಾನದಂಡದಲ್ಲಿ ನೋಡುವುದಾದರೆ ಅದು 50-60 ಕೋಟಿ ಕೂಡ ಬಹುಶಃ ಸ್ವಲ್ಪ ಕಡಿಮೆ ಬೀಳ್ಬೋದು ಹೊರತು ಹೆಚ್ಚಿಗೆ ಅಲ್ಲ.
ಅದು ಒಳಗಿದ್ದೆಲ್ಲ ಶಿಲಾಮಯ ಉಂಟು, ಹೊರಗಿನ ಹೊತ್ತು ತುಳುನಾಡ ಶೈಲಿಯಲ್ಲುಂಟು. ಇದೆಲ್ಲವನ್ನು ಅದೇ ರೀತಿಯಲ್ಲಿ ಉಳಿಸಿಕೊಂಡು ಮಾಡಬೇಕಾದ್ರೆ ಬಹುಶಃ ಈ ದೇವಸ್ಥಾನಕ್ಕೆ ಬೇಕಾಗುವಂತಹ ಒಂದು ನಿತ್ಯ ಅನ್ನ ಸಂತರ್ಪಣೆ ಉಂಟಿಲ್ಲಿ. ಆ ನಿತ್ಯ ಅನ್ನ ಸಂತರ್ಪಣೆಗೂ ಕೂಡ ನಮಗೆ ಜಾಗ ಭಾಳ ಇಕ್ಕಟ್ಟುಂಟು. ಅದಕ್ಕೆ ಬೇಕಾಗುವಂಥ ಒಂದು ಅನ್ನಛತ್ರ ಆಗಬೇಕು. ಅದೇ ರೀತಿಯಲ್ಲಿ ದೇವಸ್ಥಾನದ ಬಂದ ಭಕ್ತಾದಿಗಳಿಗೆ ನಿಲ್ಲುವಂಥ ವ್ಯವಸ್ಥೆ, ಹೊರಗಿನ ಭಾಗದಲ್ಲಿ ಇರುವಂತಹ ಯಾವ ವ್ಯಾಪಾರೀಕರಣಗೊಂಡಂಥ ಜಾಗಗಳಿದ್ದಾವೆ ಅವುಗಳನ್ನು ಪುನರ್ರಚನೆ, ಈ ಎಲ್ಲವನ್ನು ಮಾಡುವಾಗ ಬಹುಶಃ 50-60 ಕೋಟಿ ಕೂಡ ಕಡಿಮೆ ಆಗ್ತದೆ ಹೊರತು ಅದು ಭಾಳ ಹೆಚ್ಚಿಗೆ ಅಂತ ಹೇಳಿ ನನಗೆ ಕಾಣುವುದಿಲ್ಲ. ಯಾಕಂದರೆ ನಾವು 2003ರಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಮಾಡಿತ್ತಿಲ್ಲ. ಶಾಸನಗಳ ಪ್ರಕಾರ ನೋಡುವಾಗ 507 ವರ್ಷಗಳ ಹಿಂದೆ ಈ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳೋದು ಕಂಡುಬರ್ತದೆ. ಆ ನಂತರ ಈಗ 507 ವರ್ಷಗಳ ನಂತರವೇ ಇದು ಸಮಗ್ರ ಜೀರ್ಣೋದ್ಧಾರಕ್ಕೆ ಬಂದಿದೆ. ಆದರೆ 2002-2003ರಲ್ಲಿ ತೀರ್ಥಮಂಟಪ ಹಾಗೂ ಗರ್ಭಗುಡಿಯ ಕೆಲಸವನ್ನು ನಾವು ಮಾಡಿತ್ತು. ಮತ್ತು ಬ್ರಹ್ಮಕಲಶ ಅಷ್ಟಬಂಧ ಬ್ರಹ್ಮಕಲಶವನ್ನು ಮಾತ್ರ ನೆರವೇರಿಸಿತ್ತು. ಆ ಕಾಲದಲ್ಲಿ ನಾವು ಪೆರಡೂರು ಬಿಟ್ಟು ಹೊರಗೆ ಎಲ್ಲಿಗೂ ಹೋಗಲಿಲ್ಲ. ಆಗಲೂ ಕೂಡ ನಾನೇ ಅಧ್ಯಕ್ಷ ಆಗಿದ್ದೆ. ಹೌದು, ನನ್ನೊಟ್ಟಿಗೆ ನನ್ನ ಹುಡುಗಾಟಿಗೆಯಲ್ಲಿರುವಂಥ ನನ್ನ ಟೀಮ್ ಇತ್ತು. ಎಲ್ಲ ಭಕ್ತಾದಿಗಳು ನಮ್ಮೊಟ್ಟಿಗೆ ಸೇರಿದ್ದರು. ನಾವು ಮೀಟಿಂಗ್ನಲ್ಲಿ ಏನು ನಿರ್ಣಯ ಮಾಡ್ತು ಅಂತ ಹೇಳಿದರೆ, ಎಲ್ಲ ಕಡೆಯಲ್ಲೂ ದೇವಸ್ಥಾನಗಳಿದ್ದಾವೆ, ಆದ್ದರಿಂದ ಹೊರಗೆ ಹೋಗುವಂಥದ್ದು ಅಷ್ಟು ದೊಡ್ಡ ವಿಷಯ ಅಲ್ಲ. ಪ್ರತಿ ಮನೆಗೆ ನಾವೇ ಹೋಗಿ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ ಒಂದು ಹಣ ಸಂಗ್ರಹ ಮಾಡುವಂಥ ಕಾರ್ಯವನ್ನು ಮಾಡಬೇಕಂತೇಳಿ ಆ ಕೆಲಸ ಕೇಳಿತು. ಇವತ್ತು ಬಹುಶಃ ಅದು 40 ಕೋಟಿ. ಇದು ನಮ್ಮದೊಂದು ಲೆಕ್ಕಾಚಾರ. ಆದ್ದರಿಂದ ಪೆರಡೂರಿನವರು ಮನಸ್ಸು ಮಾಡಿದರೆ, ನಮ್ಮ ಭಕ್ತಾದಿಗಳು ಊರಿನವರೇ ಮನಸ್ಸು ಮಾಡಿದರೆ ಇದು ಭಾಳ ದೊಡ್ಡ ಅಸಾಧ್ಯವಾದ ಕೆಲಸ ಅಂತೂ ಖಂಡಿತ ಅಲ್ಲ. ಪದ್ಮನಾಭ ಮನಸ್ಸು ಕೊಟ್ಟರೆ ಅದು ಯಾವ ಕೆಲಸವೂ ಬಹುಶಃ ಭಾಳ ಸುಲಭ ಆಗ್ತದೆ. ಇದು ನನಗೆ ತಿಳಿದ ಹಾಗೆ ಇವತ್ತಂದರೆ 25 ವರ್ಷದ ಮೇಲೆ ದುಡ್ಡಿನ ಬೆಲೆ ಅಷ್ಟೇ ಏರಿದೆ. ಮತ್ತು 25 ವರ್ಷದ ಹಿಂದೆ ಜನರಿಗೆ ಕೇವಲ ಬೇಸಾಯ ಮಾತ್ರ ಇಲ್ಲಿ ಮುಖ್ಯ ಕಸುಬಾಗಿತ್ತು. ಆಗ ಎಲ್ಲೋ 4 ಮುಡಿ ಅಕ್ಕಿ ಮಾರಿ ಅವ ಈ ಹಣವನ್ನು ಕೊಟ್ಟಿದ್ದಾನೆ ಬಿಟ್ಟರೆ ಬೇರೆ ಹೊರಗಿಂದ ಸಂಪಾದನೆ ಇರಲಿಲ್ಲ. ಇವತ್ತು ಪ್ರತಿ ಮನೆಯಲ್ಲಿಯೂ ಪ್ರತಿಯೊಬ್ಬರು ಸಂಪಾದನೆ ಮಾಡುವಂತಹ ಮಟ್ಟಕ್ಕೆ ಮುಟ್ಟಿದ್ದಾರೆ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಪ್ರತಿಯೊಬ್ಬರದ್ದು ಮುಂಚೆಗಿದ್ದದಕ್ಕಿಂತ ಒಳ್ಳೆಯದು. ಯಾಕಂದರೆ ಆಗ ಹೆಚ್ಚಿಗೆ ಇದ್ದದ್ದು ಮುಳಿ ಮಾಡಿನ ಮನೆಗಳು ಮತ್ತು ಹುಲ್ಲಿನ ಮಾಡಿನ ಮನೆಗಳು. ಹಂಚಿನ ಮನೆಗಳೇ ಲೆಕ್ಕದಕ್ಕೆ 100ರಲ್ಲಿ 2-3 ಮನೆ ಸಿಗ್ತದೆ. ಇವತ್ತು ಪ್ರತಿ ಮನೆಯೂ ಟೆರೆಸ್ ಮನೆ ಆಗಿದೆ. ಪ್ರತಿ ಮನೆಯವರು ಅನುಕೂಲ ಇದ್ದಾರೆ, ಪ್ರತಿಯೊಬ್ಬರಿಗೂ ಜಾಗ ಸ್ವಂತದ್ದಾಗಿದೆ. ಆದ್ದರಿಂದ ಆ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದರೆ ಇವತ್ತು ನಾವೊಂದು ಲೆಕ್ಕ ಹಾಕಿದ್ದು. ಆಗ ಒಂದೂವರೆ ಸಾವಿರ ಮನೆ ನಾವು ಪ್ರತಿ ಮನೆಗೆ ನಾನು ಹೋಗಿದ್ದೇನೆ. ಆಗ ಹುಡುಗಾಟಿಗೆ ಹೋಗಿದ್ದೇನೆ. ಆದರೆ ಇವತ್ತು ಅಷ್ಟು ಅಸಾಧ್ಯ ಅಲ್ಲ. ಆದ್ದರಿಂದ ವಾರ್ಡ್ ಸಮಿತಿಗಳನ್ನು ಮಾಡಿ ಅಲ್ಲಲ್ಲಿ ಅವರಿಗೆ ಜವಾಬ್ದಾರಿ ಕೊಟ್ಟು ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ತಯಾರು ಮಾಡಿಕೊಂಡಿದ್ದೇವೆ. ಒಂದು ಮನೆಗೆ ಅವರೇಜ್ 1.5 ಲಕ್ಷ ಬೀಳ್ತದೆ. 3,000 ಮನೆಯನ್ನು ಲೆಕ್ಕ ಹಿಡಿದ್ರೆ 1.5 ಲಕ್ಷ ಎವರೇಜ್ ಹಿಡಿದ್ರೆ ಒಂದು ನಮ್ಮ ಬಜೆಟಿಗೆ ಹತ್ತಿರ ಬರ್ತದೆ ಅದು. ಆದರೆ ಎಲ್ರಿಗೂ ಅಷ್ಟು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ 10,000 ಕೊಡ್ಬೋದು, ಒಬ್ಬ ಕೊಡದೇವೂ ಕೂತ್ಕೊಳ್ಬೋದು, ಒಬ್ಬ 10 ಲಕ್ಷವೂ ಕೊಡ್ಬೋದು, 1 ಕೋಟಿಯೂ ಕೊಡ್ಬೋದು. ಅಂತಹ ಜನರು ನಮ್ಮಲ್ಲಿ ಇದ್ದಾರೆ, ಭಕ್ತರಿದ್ದಾರೆ. ಅದು ಬರುವಂಥ ಒಂದು ಭರವಸೆಯೂ ನಮಗೆ ಇದೆ. ಆದ್ದರಿಂದ ಈ ಹಣವನ್ನು ಒಟ್ಟು ಮಾಡುವುದು ದೊಡ್ಡ ವಿಷಯ ಅಲ್ಲ ಅಂತ ಹೇಳೋದು ಒಂದು. ಇನ್ನೊಂದು, ನಮ್ಮ ಈ ಸಮಗ್ರ ಜೀರ್ಣೋದ್ಧಾರಕ್ಕೆ ನಾವು ಈಗ ಹಾಕಿಕೊಂಡ ಒಂದು ಪ್ಲ್ಯಾನ್ ಪ್ರಕಾರ 2 ವರ್ಷದಲ್ಲಿ ಇದನ್ನು ಮುಗಿಸಬೇಕು. ಮ್ಯಾಕ್ಸಿಮಮ್ ಅಂದರೆ 2.5. ಆದರೆ 2 ವರ್ಷದಲ್ಲೇ ಮುಗಿತದೆ ಅಂತ ಹೇಳೋದು ಕೂಡ ನಮ್ಮ ಧೈರ್ಯ ಉಂಟು. ಈಗಾಗಲೇ ಎಲ್ಲ ಕೆಲಸಗಳು ಸರ್ಕಾರದ ಮಟ್ಟದಲ್ಲಿ ನಡೆಯುವಂಥ ಎಲ್ಲ ಸ್ಯಾಂಕ್ಷನಿಂಗ್ ಇದನ್ನೆಲ್ಲ ಈಗಾಗಲೇ ನಾವು ಮುಗಿಸ್ತಾ ಬಂದಿದ್ದೇವೆ. ಕೆಲವು ಟೆಕ್ನಿಕಲ್ ಸಣ್ಣ ಪ್ರಾಬ್ಲಮ್ಗಳನ್ನು ಇನ್ನೊಂದು ವಾರದಲ್ಲಿ 15 ದಿವಸದಲ್ಲಿ ಸರಿಯಾಗ್ತದೆ. ಬಹುಶಃ ಸಿಂಹ ಸಂಕ್ರಮಣದ ನಂತರ 16-17ನೇ ತಾರೀಕಿಗೇನೋ ಸಿಂಹ ಸಂಕ್ರಮಣ ಬರ್ತದೆ. ಆ ಸಂಕ್ರಮಣ ದಾಟಿದ ಕೂಡಲೇ ನಗಾರಿ ಉಪ್ಪೇರಿಗೆಯನ್ನು ಏನು ನಾವು ಕಿತ್ತಿದ್ದೇವೆ ಅದನ್ನು ಪ್ರಥಮವಾಗಿ ಕಟ್ಟಲಿಕ್ಕೆ ಪ್ರಾಶಸ್ತ್ಯ ಕೊಟ್ಟು ಅದನ್ನು ಪ್ರಾರಂಭ ಮಾಡ್ತೇವೆ. ಅದು ಸುಮಾರು 7 ಕೋಟಿವರೆಗಿನ ಒಂದು ಬಜೆಟ್ ನಮ್ಮದು. ಪ್ರಥಮವಾಗಿ ನಮಗೆ ನಗಾರಿ ಗೋಪುರವನ್ನು ನಾವು ಮಾಡಿದರೆ ಅದರ ನಂತರ ಬಹುಶಃ ಗರ್ಭಗುಡಿ ಉಂಟು, ತೀರ್ಥಮಂಟಪ ಉಂಟು, ಸುತ್ತುಬೌಳಿ ಉಂಟು, ಆ ನಂತರ ಹೊರಗಿನ ಸುತ್ತುಂಟು, ಅದರೊಟ್ಟಿಗೆ ಪದ್ಮ ಸರೋವರ ಉಂಟು. ಭಾಳ ದೊಡ್ಡ ಒಂದು, ಅದು ಕೂಡ ಭಾಳ ಅಜೀರ್ಣಾವಸ್ಥೆಯಲ್ಲಿ ಉಂಟು. ಕೆರೆ ಎಲ್ಲ ಅಲ್ಲಲ್ಲಿ ಸಿಂಕ್ ಆಗಿದೆ. ಅದನ್ನು ಪುನರ್ ನಿರ್ಮಾಣ ಮಾಡಬೇಕಾದ್ರೆ
ಕೆರೆಯನ್ನು ಪುನರ್ನಿರ್ಮಾಣ ಮಾಡಲಿಕ್ಕೆ ಸ್ವಲ್ಪ, ಯಾಕಂದರೆ ಈಗ ಮಳೆಗಾಲದಲ್ಲಿ ನೀರು ತುಂಬ ಇರುವುದರಿಂದ ಅದನ್ನು ಈಗ ಮುಟ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಸಮಯ ಬಿಟ್ಟು ಅದನ್ನು ತೆಗೆದುಕೊಳ್ತೇವೆ. ಅದಕ್ಕೂ ಕೂಡ ಸರ್ಕಾರಿ ಮಟ್ಟದಲ್ಲಿ, ಯಾಕಂದರೆ ಕೆರೆಗಳಿಗೆ ಕೊಡಲಿಕ್ಕೆ ಒಂದು ಅವಕಾಶ ಉಂಟು, ಸಣ್ಣ ನೀರಾವರಿ ಇಲಾಖೆಯವರಿಗೊಂದು ಅವಕಾಶ ಉಂಟು, ಅದರಲ್ಲಿಯೂ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ನಮ್ಮ ರಾಜಕಾರಣಿಗಳೆಲ್ಲ ಮನಸ್ಸು ಮಾಡಿದರೆ ಬಹುಶಃ ಅದು ಸುಲಭದಲ್ಲಿ ಆಗಬಹುದು. ಒಟ್ಟು ಟೋಟಲಿ ಆಗಿ ಇದನ್ನೊಂದು 2 ವರ್ಷದಲ್ಲಿ ಮುಗಿಸಬೇಕಂತ ಹೇಳೋದು ನಮ್ಮೆಲ್ಲರ, ಇಡೀ ಸಮಿತಿಯವರ ಹಾಗೂ ಊರಿನವರ ಭಕ್ತರ ಎಲ್ಲರದ್ದು ಒಂದು ಆಸೆ. ಇದು ಪ್ರತಿಯೊಂದು ಹಂತ ಹಂತವಾಗಿ ಬಹಳ ಶಿಸ್ತುಬದ್ಧವಾಗಿ ನಡೀತಾ ಉಂಟು. ಯಾವುದು ಎಲ್ಲವೂ ಪಾರದರ್ಶಕವಾಗಿ ನಡಿಬೇಕು, ಯಾರಿಗೂ ಎಲ್ಲಿಯೂ ಅದಕ್ಕೆ ಒಂದು ಒಟ್ಟು ನ್ಯೂನ್ಯತೆ ತೋರದ ರೀತಿಯಲ್ಲಿ ಮಾಡಬೇಕಂತ ಹೇಳೋದು ನಮ್ಮ ಸಮಿತಿಯವರ ಉದ್ದೇಶ. ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದ ಸಂತೋಷ್ ಕುಲಾಲ್ರವರು ಬಹಳ ಒಂದು ಒಳ್ಳೆಯ ತರಬೇತಿಯನ್ನು ಹೊಂದಿದ್ದಾರೆ ಅವರಿಗೆ, ಅಂದರೆ ಅವರು ಇಂಜಿನಿಯರ್ ಕೂಡ, ಮತ್ತು ಒಳ್ಳೆಯ ಒಂದು ಭಾಳ ಸಮಾಧಾನ ಚಿತ್ತದವರು. ಈ ಎಲ್ಲ ಕೆಲಸಗಳ ಹಿಂದಿಂದ ಅವರದ್ದು ಹೆಚ್ಚಿನ ಪ್ರಯತ್ನ ಉಂಟು. ನಾವೆಲ್ಲ ಈಗ ಒಂದು ಇದ್ದೇವೆ ಅಂತ ಹೇಳಿಬಿಟ್ರೆ ನಮ್ಮ ಪ್ರಯತ್ನ ಅಂತೂ ಉಂಟು, ಅದರೊಟ್ಟಿಗೆ ಇದು ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಹೇಳ್ತಾರೆ, ಹಾಗೆ ನಮ್ಮಲ್ಲಿ ಭಾಳ ಯಂಗ್ಸ್ಟರ್ಸ್ ಮತ್ತು ಹಿರಿಯರನ್ನೆಲ್ಲ ಸೇರಿಸಿಕೊಂಡು ಈವನ್ ನಾವು ಏನು ಮಾಡಿದ್ದೇವೆ, ನಮ್ಮ ಈ ಸಮಿತಿಗಳಲ್ಲಿ ಒಂದೊಂದು ಸಮಿತಿಯಲ್ಲಿ, ಈ 100 ಜನರ ಒಂದು ಮನೆಯ ಸಮಿತಿಯಲ್ಲಿ 5 ಜನ ಗೌರವ ಸಲಹೆಗಾರರು ಅಂತೇಳಿ ಮಾಡಿದ್ದೇವೆ. ಈ ಗೌರವ ಸಲಹೆಗಾರರು ಯಾರು ಅಂತೇಳಿದರೆ ಸುಮಾರು 70-75 ದಾಟಿದವರು, ಸೀನಿಯರ್ ಸಿಟಿಸನ್ಸ್. ಅದರಲ್ಲಿ ಸ್ವಲ್ಪ ಯಾರ್ಯಾರು ಆ ಊರಿನಲ್ಲಿ ಇದ್ದಾರೆ ಅವರಲ್ಲಿ ಒಂದು 5 ಜನವೋ 7 ಜನವೋ ಎಷ್ಟೇ ಇರಲಿ, ಅವರನ್ನು ಆ ಸಮಿತಿಯಲ್ಲಿ ಹಾಕ್ಕೊಳ್ಬೇಕು. ಅವರ ಮಾರ್ಗದರ್ಶನ ಮತ್ತು ಅವರ ಅನುಭವ ಅದು ನಮಗೆ ಸಿಗಬೇಕು. ಅವರು ತಿಂಗಳಿನಲ್ಲಿ 1 ದಿವಸವೋ ವಾರದಲ್ಲಿ 1 ದಿವಸ ಅವರಿಗೆ ಸಮಯ ಸಿಕ್ಕಿದಾಗ ಆಫೀಸ್ನಲ್ಲಿ ಬಂದು ನಮ್ಮೊಟ್ಟಿಗೆ ಅವರು ಕಾಲ ಕಳಿಬೇಕು. ಬಂದವರನ್ನು ಮಾತಾಡಿಸುವಂಥದ್ದು. ಪ್ರತಿ ದಿವಸ ನಮ್ಮ ಸ್ವಯಂ ಸೇವಕರು ಇಲ್ಲಿ ಕೆಲಸ ಮಾಡ್ತಾರೆ. ನಿತ್ಯ ಸ್ವಾಗತ ಸಮಿತಿ ಅಂತೇಳಿ ದೇವಸ್ಥಾನದಲ್ಲಿ ಉಂಟು. ಬಂದ ಭಕ್ತಾದಿಗಳಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ನಾವು ನಿತ್ಯ ಸ್ವಾಗತ ಸಮಿತಿಯನ್ನು ಈಗಾಗಲೇ ರಚಿಸಿದ್ದೇವೆ. ಅದರಲ್ಲಿ ಸುಮಾರು ಒಂದು 100 ಜನರವರೆಗೆ ದಿವಸಕ್ಕೆ 2 ಜನ 3 ಜನ ಬಂದು ಭಕ್ತಾದಿಗಳಿಗೆ ಮಾರ್ಗದರ್ಶನ ಮಾಡುವುದು, ಅನ್ನಛತ್ರಕ್ಕೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅದನ್ನೆಲ್ಲ ತೋರಿಸುವಂಥ ಕಾರ್ಯಕ್ರಮ ಈ ಹೊಸ ವ್ಯವಸ್ಥಾಪನಾ ಸಮಿತಿಯವರು ಮಾಡಿದ್ದಾರೆ. ಪ್ರಮೋದ್ ರೈ ಅಂತೇಳಿ ಅವರು ಪಳಜೆ, ಅವರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು. ಅವರು 9 ಜನ ಇದ್ದಾರೆ. ಅದರಲ್ಲಿಯೂ 4 ಜನ ಈ ಜೀರ್ಣೋದ್ಧಾರ ಸಮಿತಿಯಲ್ಲಿ ಪದನಿಮಿತ್ತ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಉಡುಪಿಯ ತಹಸೀಲ್ದಾರರಾದ ಗುರುರಾಜ್ ಅವರು ಇದರ ಟ್ರೆಸರರ್ ಆಗಿ, ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಅದರಿಂದ ಎಲ್ಲ ಕಡೆಯೂ ಒಂದು ವ್ಯವಸ್ಥಿತವಾದ ಮತ್ತು ಭಾಳ ಹೊಂದಾಣಿಕೆಯಿಂದ ಕೆಲಸ ಮಾಡಿಕೊಂಡು ಹೋಗುವಂಥ ಒಂದು ಇಡೀ ಒಂದು ತಂಡವೇ ನಮ್ಮೊಟ್ಟಿಗೆ ಇರುವುದರಿಂದ ಈ ಕೆಲಸ ಪದ್ಮನಾಭ ಇದೆಲ್ಲದಕ್ಕೂ ಅವನ ಆಶೀರ್ವಾದ ಅಂತೂ ಬೇಕು. ಅವನ ಆಶೀರ್ವಾದ ಖಂಡಿತ ನಮಗೆ ಸಿಗ್ಬೋದು. ಯಾಕಂದರೆ ನಾವೊಂದು ನಿಷ್ಠೆಯಿಂದ ಆ ಕೆಲಸವನ್ನು ಮಾಡುವಾಗ ಅದಕ್ಕೆ ದೈವದ ಬಲವು ಕೂಡ, ದೈವಾನುಗ್ರಹ ಕೂಡ ಸಿಗ್ತದೆ ಅಂತ ಹೇಳೋದು ನಮ್ಮ ನಂಬಿಕೆ. ಸರ್ವರ ಸಲಹೆಯನ್ನು ಪಡುವ ಮೂಲಕವಾಗಿ ಸಂಪೂರ್ಣ ಜೀರ್ಣೋದ್ಧಾರ ಮಾಡುವ ಮೂಲಕವಾಗಿ ಹಿರಿಯರಾಗಿರುವಂತಹ ನಮ್ಮ ಶಾಂತರಾಮ ಸೂಡ ಅವರ ತಂಡ ಬಹಳ ಸುಂದರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬರನ್ನು ಕೂಡ ಈ ಸಮಿತಿಗಳಲ್ಲಿ ನೇಮಕ ಮಾಡುವ ಮೂಲಕವಾಗಿ ನೀವೆಲ್ಲರೂ ಕೂಡ ದೇವರ ಭಕ್ತರು, ಆ ದೇವರ ಭಕ್ತರಾಗಿರುವ ಕಾರಣವಾಗಿ ನೀವೆಲ್ಲರೂ ಕೂಡ ಈ ಸಮಿತಿಯಲ್ಲಿ ಇರಬೇಕು ಅಂತ ನಿಷ್ಠೆಯಿಂದ ನಿಮ್ಮೆಲ್ಲ ಸಹಕಾರಗಳನ್ನು ಸಂಪೂರ್ಣ ಪಡೆಯುವ ಮೂಲಕವಾಗಿ ಸುಂದರಮಯವಾಗಿರುವಂತಹ ಅನಂತ ಪದ್ಮನಾಭ ದೇವಸ್ಥಾನ ಪೆರಡೂರಿನಲ್ಲಿ ಆಗಲಿಕ್ಕೆ ಇರುವಂಥದ್ದು. ಹಾಗಾಗಿ ಎಲ್ಲ ರೀತಿಯಾಗಿರುವಂತಹ ವಿಷಯವನ್ನು, ಎಲ್ಲ ರೀತಿಯಾಗಿರುವಂಥ ಚಿತ್ರಣವನ್ನು ನಮಗೆ ನೀಡಿದ್ದಾರೆ. ಭಗವದ್ಭಕ್ತರಿಗೂ ಹಾಗೂ ಈ ದೇವಸ್ಥಾನಕ್ಕೆ ಬಂದಿರುವಂಥ ಲಕ್ಷಾಂತರ ಭಕ್ತರಿಗೂ ಕೂಡ ತಿಳಿದಿರೋದು ವಿಷಯ. ಹಾಗಾಗಿ ಅವರೆಲ್ಲರ ಪರವಾಗಿ ನಿಮಗೆ ವಂದನೆಗಳು. ಭಗವದ್ಭಕ್ತರೇ, ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆ ಆಗ್ತಿದೆ ಅಂತ ಹೇಳಿದರೆ ಒಂದು ಸುಂದರವಾಗಿರುವಂಥ ಕ್ಷಣಗಳು ಅಂತ ಹೇಳಿ. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ವಿಶೇಷವಾಗಿರುವಂಥ ಒಲವು ನೀಡುವಂತಹ ದೇವಸ್ಥಾನ. ಹೇಗೆ ಅಂತ ಹೇಳಿದರೆ 100 ಭಕ್ತಾದಿಗಳನ್ನು ಅಥವಾ 100 ಮನೆಗೆ ಒಂದು ರೀತಿಯ ಸಮಿತಿಯನ್ನು ಮಾಡುವ ಮೂಲಕವಾಗಿ ಎಲ್ಲ ಭಕ್ತಾದಿಗಳು ಕೂಡ ನೀವು ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾಗಿದ್ದೀರಿ ಎಂದಿರುವಂಥ ವಿಶಿಷ್ಟ ಪರಿಕಲ್ಪನೆ. ಈ ಪರಿಕಲ್ಪನೆಯಲ್ಲಿ ವಿಶೇಷ ಒಲವು ನೀಡಿದಂಥ ವ್ಯಕ್ತಿ ಅಂತ ಹೇಳಿ ಅಧ್ಯಕ್ಷರು ತಿಳಿಸ್ತಾ ಹೋದರು. ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಸಂತೋಷ್ ಕುಲಾಲ್ ಅವರು
ಇವರು ಯುವಕರು ಆಗಿದ್ದಾರೆ. ಎಲ್ಲ ರೀತಿಯಾಗಿರುವಂತಹ ಚಿಂತನೆಗಳಲ್ಲೂ ಕೂಡ, ಯಾಕಂದರೆ ಆಧುನಿಕವಾಗಿ ಯಾವೆಲ್ಲ ರೀತಿಯಾಗಿರುವಂತಹ ಆ ಒಂದು ಟೆಕ್ನಾಲಜಿಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅದೆಲ್ಲದಕ್ಕೂ ಕೂಡ ವಿಶೇಷವಾಗಿರುವಂಥ ಒಲವು ನೀಡುವ ಮೂಲಕವಾಗಿ ದೇವಸ್ಥಾನದ ಸಮಗ್ರವಾಗಿರುವಂಥ ಅಭಿವೃದ್ಧಿಯನ್ನು 3Dಯ ಮೂಲಕವಾಗಿ ತೋರಿಸಿಕೊಳ್ಳಲಿಕ್ಕೆ ವಿಶೇಷ ಒಲವು ನೀಡಿದಂತಹ ವ್ಯಕ್ತಿ. ಅದರೊಂದಿಗೆ ರಾಜಕೀಯ ಮುಖಂಡರು ಹೌದು, ಧಾರ್ಮಿಕವಾಗಿರುವಂಥ ಬೇರೆ ಬೇರೆ ರೀತಿಯಾಗಿರುವಂತಹ ದೇವಸ್ಥಾನಗಳಲ್ಲಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಳ್ಳುವ ಮೂಲಕವಾಗಿ ಯಶಸ್ವಿಯಾಗಿ ನಿರ್ವಹಿಸಿದಂತಹ ವ್ಯಕ್ತಿ. ಅದು ಮಾತ್ರವಲ್ಲದೆ ಸಮಾಜಮುಖಿಯಾಗಿರುವಂತಹ ಚಿಂತನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ದೇವಸ್ಥಾನದ ಅಭಿವೃದ್ಧಿಯಲ್ಲಿ ವಿಶೇಷವಾಗಿ ಪೆರಡೂರು ಕ್ಷೇತ್ರದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಾಗಿ ಜನರಿಗೆ ಅಭಿವೃದ್ಧಿ ಆಗ್ತಿದೆ ಅಂತೇಳಿ ತಿಳಿಪಡಿಸಬೇಕು, ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಆಗಲೇ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ತಿಳಿಸ್ತಾ ಹೋದರು. ಹಾಗಾಗಿ ಅವರ ಹತ್ರ ಮಾತಾಡಬೇಕು, ಅವರ ಆಲೋಚನೆಗಳು, ಅವರಿಗೆ ವಿಶೇಷವಾಗಿರುವಂತಹ 3D ಆಲೋಚನೆ ಹೇಗೆ ಬಂತು ಅಂತ ಹೇಳುವಂಥದ್ದು ಕೇಳಬೇಕು. ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಸಂತೋಷ್ ಕುಲಾಲ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. 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 ಹಿಂದೆ ಕಾಣ್ತಾ ಇರುವಂತಹ 3D ನಮ್ಮನ್ನೆಲ್ಲರನ್ನು ಕೂಡ ಒಮ್ಮೆ ಚಿತ್ತ ನೋಡುವ ಮೂಲಕವಾಗಿ ಅದು ಮುಗಿಯುವವರೆಗೆ ಕಣ್ಣು ಹಂದಾಡಿಸಿದ ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ. ಇಷ್ಟೊಂದೊಳ್ಳೆ ರೀತಿಯಾಗಿರೋ ಒಂದು ಪ್ರಕ್ರಿಯೆ, ಯಾಕಂದ್ರೆ ಇವನ್ನು ನೋಡ್ತಾ ಇದ್ದಾಗಲೇ ಸಂಪೂರ್ಣ ವಾಸ್ತುಶಿಲ್ಪವೂ ಅದರಲ್ಲಿ ಕಾಣ್ತಾ ಹೋಗ್ತದೆ. ಎಲ್ಲ ರೀತಿಯಾಗಿರುವಂತಹ ಶೈಲಿಯ ಆ ದೇವಸ್ಥಾನದ ವ್ಯವಸ್ಥೆಗಳನ್ನು ಕಾಣ್ತಾ ಹೋಗ್ತವೆ. ಈ ರೀತಿ ಮಾಡಬೇಕು ಅಂತ ಹೇಳಿ ಒಬ್ಬರು ಎಂಜಿನಿಯರ್ ಆಗಿದ್ದೀರಿ, ಸತ್ಯದ ವಿಷಯ, ಆದರೆ ಈ ರೀತಿ ಮಾಡಬೇಕು ಅಂತ ಹೇಗೆ ಆಲೋಚನೆ ಬಂತು? ಅಲ್ಲ, ಈ ದೇವಸ್ಥಾನದ ಈ ಒಂದು ಡಿಸೈನ್ಗಳನ್ನು ಮಾಡುವ ಮುಂಚೆ ಬಹುಶಃ ನಾವು ಈ ದೇವಸ್ಥಾನದ ಇತಿಹಾಸವನ್ನು ಭಾಳ ಅರಿತುಕೊಂಡು ಮಾಡಿರುವಂಥದ್ದು. ಯಾಕಂದರೆ ಈಗಾಗಲೇ ಗುಂಡುಬೈಲು ಸುಬ್ರಹ್ಮಣ್ಯ ಭಟ್ ಅವರ ನೇತೃತ್ವದಲ್ಲಿ, ಅವರ ವಾಸ್ತುಶೈಲಿ, ಅವರ ವಾಸ್ತು ಮಾರ್ಗದರ್ಶನದಲ್ಲೇ ನಾವು ಈ ಮೊದಲನೇದಾಗಿ ದೇವಸ್ಥಾನದ ಇತಿಹಾಸದಲ್ಲಿ ಬಹಳಷ್ಟು ಗಮನವನ್ನು ಇಟ್ಕೊಂಡಿದ್ದೇವೆ. ಅಂದರೆ ಸುದೀರ್ಘ 1500 ವರ್ಷಗಳ ಇತಿಹಾಸದಲ್ಲಿ ತುಳುನಾಡ ರಾಜರುಗಳೇ ಇಲ್ಲಿ ದೇವಸ್ಥಾನವನ್ನು ಆಳ್ವಿಕೆ ನಡೆಸಿರುವಂಥದ್ದು. ಹಾಗಾಗಿ ಅಳುಪರ್ ಇರ್ಬೋದು, ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಕೆಳದಿ ಮಹಾರಾಜರಿರ್ಬೋದು, ಅಥವಾ ನಮ್ಮ ಮೈಸೂರು ಮಹಾರಾಜರು ಅಲ್ಪ ಕಾಲ ಆಳಿದ್ದಾರೆ. ಆ ನಂತರ ಬ್ರಿಟಿಷ್ ಸರ್ಕಾರಗಳಿರ್ಬೋದು, ಅದೆಲ್ಲವೂ ಕೂಡ ಈ ದೇವಸ್ಥಾನದಲ್ಲಿ ತನ್ನದೇ ಆದಂಥ ಕೊಡುಗೆಗಳನ್ನು ಅವರು ನೀಡ್ತಾ ಬಂದಿದ್ದಾರೆ. ಅಲ್ಲಿ ಪ್ರಮುಖ ಅಂಶ ಯಾವುದು ಕೇಳಿದರೆ, ಈಗ ನಮ್ಮದು 2 ಶಿಲಾಶಾಸನ ಇದೆ. 1456 ಬಂಗಾರಸನ ಶಿಲಾಶಾಸನ ಮತ್ತು 1519 ಕೃಷ್ಣದೇವರಾಯನ ಶಾಸನ. ಅದು ಎರಡರಲ್ಲೂ ಕೂಡ ಸೂರ್ಯಚಂದ್ರರ ಚಿಹ್ನೆ ಇರುವಂಥದ್ದು. ಮತ್ತು ಇದು ತುಳುನಾಡ ರಾಜ್ಯದ ಮುಖಾಂತರನೇ ಈ ದೇವಸ್ಥಾನ ಪ್ರಸಿದ್ಧಿಯನ್ನು ಇತ್ತು ಅನ್ನುವಂಥದ್ದು ಕೂಡ ಅಲ್ಲಿ ಇದೆ. ಹಾಗಾಗಿ ನಮಗೆ ಈ ತುಳುನಾಡ ಶೈಲಿಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ವಿಶೇಷವಾಗಿ ಈ ತುಳುನಾಡ ಶೈಲಿಯನ್ನು ಹೊಂದಿರುವ ಒಂದು ದೇವಸ್ಥಾನದ ಅಗ್ರಗಣ್ಯ ಅಂತ ಹೇಳಿದರೆ ಅದು ನಮ್ಮ ಅನಂತ ಪದ್ಮನಾಭ ದೇವಸ್ಥಾನ. ಹಾಗಾಗಿ ಆ ಶೈಲಿಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಗುಂಡುಬೈಲು ಸುಬ್ರಹ್ಮಣ್ಯ ಭಟ್ರವರ ಮಾರ್ಗದರ್ಶನ. ಹಾಗಾಗಿ ನಾನು ಮೊದಲನೇದಾಗಿ 2 ವರ್ಷಗಳಿಂದ ಇದಕ್ಕೆ ತಯಾರಿಯನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಮೊದಲನೇದಾಗಿ ದೇವಸ್ಥಾನದ ಸಂಪೂರ್ಣ ಟೋಪೋಗ್ರಾಫಿಕ್ ಸರ್ವೆಗಳನ್ನು ನಡೆಸಿ ಯಾವ ಭಾಗದಲ್ಲಿ ಹಳೆಯ ಕಟ್ಟಡಗಳಿದೆ, ಅದನ್ನು ಹೇಗೆ ಡಿಸೈನ್ ರೀಪ್ಲೇಸ್ ಮಾಡ್ಬೋದು ಅನ್ನೋ ಬಗ್ಗೆ ನಾವೆಲ್ಲರೂ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಆಮೇಲೆ ತಂತ್ರಿಗಳು, ನಮ್ಮ ಗುಂಡುಬೈಲು ಸುಬ್ರಹ್ಮಣ್ಯ ಭಟ್ರು ಅವರೆಲ್ಲ ಸೇರಿ ಒಂದು ಮಾರ್ಗದರ್ಶನದಲ್ಲಿ ಈ ತುಳುನಾಡ ಶೈಲಿಯನ್ನು ಉಳಿಸ್ಕೋಬೇಕು. ಮತ್ತು ಪ್ರಮುಖ ಅಂಶ ಏನು ಕೇಳಿದರೆ, ಈ ಹಿಂದೆ 500 ವರ್ಷಗಳ ಹಿಂದೆಯೇ ನಮ್ಮ ಹಿರಿಯರು ಅಥವಾ ಆಗಿನ ದೇವಸ್ಥಾನ ಪಾರುಪತ್ಯ ನಡೆಸಿದವರು ಈ ದೇವಸ್ಥಾನ ಮುಂದೆ 500 ವರ್ಷ 600 ವರ್ಷ ಹೇಗೆ ಬರಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ ಅವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈಗ ಪ್ರಸ್ತುತ ಕಾಲಘಟ್ಟದಲ್ಲಿರುವ ನಮಗೆ ಇನ್ನು ಮುಂದಿನ 500 ವರ್ಷ, 400 ವರ್ಷಕ್ಕೆ ಹೇಗೆ ಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ ಈ ಒಂದು 3D ಚಿತ್ರಣವನ್ನು, ಸಂಪೂರ್ಣ ಪ್ಲ್ಯಾನ್ಗಳನ್ನು, ಮಾಸ್ಟರ್ ಪ್ಲ್ಯಾನ್ಗಳನ್ನು ನಾವು ತಯಾರು ಮಾಡಿದ್ದೇವೆ. ಆಗಲೇ ಹೇಳ್ತಾ ಹೋದ್ರಿ ಶಿಲಾಶಾಸನ ಅಂತ ಹೇಳಿ, ಏನು ಬರವಣಿಗೆ ಇದೆ, ಯಾವ ರೀತಿಯಾಗಿ ದೇವಸ್ಥಾನದ ವಿಶೇಷವಾಗಿ ಇತಿಹಾಸ ಹೇಳ್ತಾವೆ? ಶಿಲಾಶಾಸನ ಮೊದಲನೇದಾಗಿ 1456 ಬಂಗಾರಸನ ಶಿಲಾಶಾಸನ. ಅಲ್ಲಿ ಅಳುಪ ರಾಜರ ಸಾಮಂತ ಅರಸರಾಗಿದ್ದದ್ದು ಬಾರ್ಕೂರ್ ಅರಸರು. ಹಾಗಾಗಿ ಅವರು ಅಲ್ಲಿ ಒಂದು ಪ್ರಮುಖ ಬೇರೆ ಬೇರೆ ರೀತಿಯ ಇಲ್ಲಿಯ ಸುತ್ತಮುತ್ತಲಿನ ಜಾಗದ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಅದು ಪ್ರಮುಖವಾಗಿ ದೇವಸ್ಥಾನದಲ್ಲಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಪೂಜೆಗಳನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ಇಲ್ಲ ಉಲ್ಲೇಖ ಇದೆ. ಮತ್ತು ಅಲ್ಲಿ ಆಗಲೇ ಸುಮಾರು ಆಗಿನ ಕಾಲದಲ್ಲಿ 11 ಜನನಿಗಳ 300 ಬ್ರಹ್ಮಸಭೆಯವರು ಮತ್ತು ಊರಿನವರು ಸೇರಿಕೊಂಡು ದೇವಸ್ಥಾನದ ಪಾರುಪತ್ಯವನ್ನು, ಅಭಿವೃದ್ಧಿಗಳನ್ನು, ಆಗುಹೋಗುಗಳನ್ನು ನೋಡ್ಕೋಬೇಕು ಅನ್ನೋ ಕೂಡ ಉಲ್ಲೇಖ ಇದೆ. 11 ಜನನಿಗಳು ಅಂತ ಹೇಳಿದರೆ 11 ಜನ ಸಮಿತಿಯವರು ವಿವಿಧ
ಇಲ್ಲಿ ಮನೆಗಳ ಅವರು ಸಮಿತಿಯ ಸದಸ್ಯರಾಗಿರ್ಬೋದು. ಆ ನಂತರ ಅದರಲ್ಲಿ 1519ರಲ್ಲಿ ಬಹುಶಃ ವಿಜಯನಗರ ಸಾಮ್ರಾಜ್ಯ ಉತ್ತುಂಗದಲ್ಲಿದ್ದಂಥ ಸ್ಥಿತಿ ಕೃಷ್ಣದೇವರಾಯರ ಕಾಲ. ಆ ಕಾಲದಲ್ಲಿ ಕೃಷ್ಣದೇವರಾಯರಿಗೆ ಒಳಿತಾಗಬೇಕು, ಶತ್ರುಪೀಡೆ ನಿವಾರಣೆ ಆಗಬೇಕು ಅಂತ ಹೇಳಿ ಬಾರ್ಕೂರಿನ ವಿಜಯಪ್ಪ ಒಡೆಯರ್ ಅವರು ಇಲ್ಲಿ ಈ ದೇವಸ್ಥಾನದ ಗರ್ಭಗುಡಿ, ತೀರ್ಥಮಂಟಪ ಮತ್ತು ಸುತ್ತುಬೋಳಿಯನ್ನು ಶಿಲಾಮಯವಾಗಿ ಮಾಡಿರುವಂಥದ್ದು. ಮತ್ತು ಅಲ್ಲಿ ಕೆಲವೊಂದು ಪುರುಷ ಮೃಗ ಅನ್ನುವ ಕೆತ್ತನೆ ಇದೆ. ಅದು ವಿಜಯನಗರ ಸಾಮ್ರಾಜ್ಯದ ಒಂದು ಬೇರೆ ಬೇರೆ ಶೈಲಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿರುವಂಥ ಕೆತ್ತನೆಗಳು. ಕೆಲವು ಭಾಗದ ಕೆತ್ತನೆಗಳು ಕೂಡ ಅಲ್ಲಿ ಇರುವುದರಿಂದ ಅದು ಆ ಹೊತ್ತಿನಲ್ಲಿ ಆಗಿರುವುದರ ಬಗ್ಗೆ ನಮಗೆ ಪುರಾತತ್ವ ಇಲಾಖೆಯವರು ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಪುನಃ ಬರೆದಿದ್ದಾರೆ. ಅಲ್ಲಿ ಈ ಅಧಿಕಾರಿ ನೇಮಕ ಅನ್ನುವಂಥದ್ದನ್ನು ಬಹುಶಃ ಅಲ್ಲಿ 1519 ನಂತರ ಆಯಿತು ಅನ್ನುವಂಥದ್ದಲ್ಲಿ ಉಲ್ಲೇಖ ಇದೆ. ಈ ದೇವಸ್ಥಾನಕ್ಕೆ ಒಬ್ಬ ಸೂರಪ್ಪ ಅಧಿಕಾರಿ ಅನ್ನುವ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ ಆಗಿನ ರಾಜರು. ಈ ಪಾರುಪತ್ಯವನ್ನು ನೋಡ್ಕೋಬೇಕು. 11 ಜನರ ಸಮಿತಿಯವರು ಮತ್ತು 300 ಬ್ರಹ್ಮಸಭೆಯವರು, ಬ್ರಾಹ್ಮಣರ ಒಂದು ಸಭೆ ಇರ್ಬೋದು ಅದು, ಮತ್ತು ಊರಿನವರು ಸೇರಿಕೊಂಡು ಈ ದೇವಸ್ಥಾನದ ಅಭಿವೃದ್ಧಿ, ಈ ದೇವಸ್ಥಾನದ ಪಾರುಪತ್ಯವನ್ನು ನೋಡ್ಕೋಬೇಕು ಅನ್ನುವಂಥ ಸ್ಪಷ್ಟ ಉಲ್ಲೇಖ ಅದರಲ್ಲಿದೆ, ಹಳೆಗನ್ನಡದಲ್ಲಿ ಇದೆ ಅದು ಕೂಡ. ಆ ನಂತರ ಈ ದೇವಸ್ಥಾನ ಹೀಗೆ ಮುಂದುವರಿತಾ ಕೆಳದಿ ಮಹಾರಾಜರ ಕಾಲ ಬರ್ತದೆ. ಅನಂತರ 1800 ಆಸುಪಾಸಿನಲ್ಲಿ ಬ್ರಿಟಿಷರಿಗೆ ಈ ಒಂದು ಆಡಳಿತಕ್ಕೆ ತುಳುನಾಡು ಹೋದಂಥ ಸಂದರ್ಭದ ನಂತರ 1849ರ ಒಂದು ಬ್ರಿಟಿಷ್ ದಾಖಲೆಯ ಉಲ್ಲೇಖ ಪ್ರಕಾರ ಹ್ಯಾರ್ಲೆ ಇಂಗ್ಲಿಷ್ ಅನ್ನುವ ಒಬ್ಬ ಅಧಿಕಾರಿ ಈ ದೇವಸ್ಥಾನದ ಎಂಡೋಮೆಂಟಿಗೆ ಸೇರಿಸ್ತಾನೆ. ಈ ದೇವಸ್ಥಾನ ಸುಮಾರು 180 ವರ್ಷಗಳ ಹಿಂದೆ ಎಂಡೋಮೆಂಟಿಗೆ ಸೇರಲ್ಪಟ್ಟಿರುವಂಥದ್ದು. ಹಾಗಾಗಿ ಅದರಲ್ಲಿ ಕೂಡ ಉಲ್ಲೇಖ ಇದೆ, ಆಗಿನ ಕಾಲದಲ್ಲಿ 1500 ರೂಪಾಯಿಯ ತಸ್ತಿಕು ವಾರ್ಷಿಕ ಬರ್ತಾಯಿತ್ತು. ಮತ್ತು ಅದು ಬಾರ್ಕೂರು ಪ್ರಾಂತ್ಯದಲ್ಲೇ ಅತ್ಯಂತ ಶ್ರೀಮಂತ ದೇವಸ್ಥಾನ ಅನ್ನುವಂಥದ್ದು. ಆ ನಂತರ 1848ರ 1 ವರ್ಷದ ಹಿಂದೆ ಇಲ್ಲಿ ನಗಾರಿ ಗೋಪುರಗಳು ಮತ್ತು ಉಳಿದ 3 ಕಡೆಯ ಗೋಪುರಗಳ ನಿರ್ಮಾಣ ಆಗಿರುವಂಥದ್ದು. ಅದು ತುಳುನಾಡ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಆ ನಂತರ ಸುಮಾರು 1897ರಲ್ಲಿ ನಮ್ಮ ಗೀತಾ ಮಂದಿರ ಇರ್ಬೋದು, ಅನಂತ ಪದ್ಮನಾಭ ಕಲ್ಯಾಣ ಮಂಟಪ ಇರ್ಬೋದು ಮತ್ತು ಉಗ್ರಾಣಗಳಿರ್ಬೋದು ಆ ಹೊತ್ತಿನಲ್ಲಿ ನಿರ್ಮಾಣ ಆಗಿದ್ದು. ಅದರ ಬಗ್ಗೆ ಅಲ್ಲಿ ನಾಮಫಲಕ ಕೂಡ ಈಗಲೂ ಇದೆ. ಮತ್ತು ನಾವು ಈ ಹಿಂದಿನ ದಾಖಲೆಗಳನ್ನು ತೆಗಿತಾ ನೋಡಿದಾಗ 1880ರ ನಂತರದ ಪೇಪರ್ಸ್ಗಳು ಈಗಲೂ ಇದೆ. ಈಗಿನ ಅದು ಕೂಡ ಭಾಳ ಮದ್ರಾಸ್ ಗೌರ್ಮೆಂಟ್ಗೆ ಸಂಬಂಧಪಟ್ಟದ್ದು, ಮದ್ರಾಸ್ ಪ್ರೆಸಿಡೆನ್ಸಿ, ಹೈಕೋರ್ಟ್ ಆ ಥರದ್ದು ದಾಖಲೆಗಳೆಲ್ಲ ಈಗಲೂ ಇದೆ. ಅದನ್ನು ನಾವು ಸೇವ್ ಮಾಡಿ ಇಟ್ಕೊಂಡಿದ್ದೇವೆ. ಮತ್ತು ಅದರಲ್ಲಿ ಕೂಡ ಈ ದೇವಸ್ಥಾನದ ನಕ್ಷೆಗಳು, ದೇವಸ್ಥಾನದ ಸುತ್ತಮುತ್ತಲಿನ ಸರ್ವೆ ಮಾಡಿರುವಂಥ ನಕ್ಷೆಗಳು ಎಲ್ಲ ಈಗಲೂ ಇದೆ. ಇತಿಹಾಸವನ್ನು ಭಾಳ ಭವ್ಯವಾಗಿ ಅದು ತೋರಿಸ್ತದೆ. ಮತ್ತು ಭದ್ರ ಕೂಡ ಮಾಡಿದ್ದೇವೆ. ಮತ್ತು ಆ ಇತಿಹಾಸಕ್ಕೆ ಅದೆಲ್ಲ ಸಾಕ್ಷಿಗಳು ಅಂತೇಳಿ ಅದು ಕೂಡ ಹಳೆಗನ್ನಡದಲ್ಲಿರುವಂಥದ್ದು. ಈಗ ಕನ್ನಡ ಈಗಿನ 100 ವರ್ಷದ ಹಿಂದಿನ ಕನ್ನಡವನ್ನು ನಮಗೆ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಗಮನಿಸಬೇಕು ಅಂತೇಳಿ ಆದರೆ ಯುವಕರಾಗಿದ್ದೀರಿ, ಎಷ್ಟೋ ಜನ ಯುವಕರಿಗೆ ವಿಶೇಷವಾಗಿರುವಂತಹ ಆ ಒಂದು ಒಲವು ಕಾಣಬೇಕು ಅಂತ ಹೇಳಿದರೆ ಯುವಕರು ಏನಾದರೂ ಮಾಡಿದರೆ ಸಾಧ್ಯ ಆಗ್ತಾ ಹೋಗ್ತದೆ. ಯುವಕರನ್ನು ಜೀರ್ಣೋದ್ಧಾರ ಸಮಿತಿಗೆ ವಿಶೇಷವಾಗಿರುವಂಥ ಸಹಕಾರ ಅಂದರೆ ವಿಶೇಷವಾಗಿ ಗಮನಿಸು ಅಂತ ಹೇಳಿದರೆ ತನು ಮನ ಧನಕ್ಕೆ ವಿಶೇಷವಾಗಿರುವಂಥ ಒಲವು. ಯಾಕಂದರೆ 50ರಿಂದ 60 ಕೋಟಿಯ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಯುವಕರಿಗೆ ವಿಶೇಷವಾಗಿರುವಂತಹ ಒಂದು ಆಕರ್ಷಣೆ ಮಾಡಬೇಕು, ಅದು ಯುವಕರನ್ನು ಸೆಳಿಬೇಕು ಅಂತ ಹೇಳಿದರೆ ಯುವಕರಾಗಿ ತಾವು ಯಾವ ರೀತಿಯಾಗಿರುವಂಥ ಪ್ರೇರಣೆ ಮಾಡಿದ್ದೀವಿ. ಈಗ ಭಾಳ ಮುಖ್ಯವಾಗಿ ಯುವಕರನ್ನು ನಾವು ಸಮಿತಿಯಲ್ಲಿ ಅತಿ ಹೆಚ್ಚು ಯುವಕರನ್ನು ಶತಮನೆಗೆ ಒಂದು ಸಮಿತಿ ಅಂತೇಳಿ 100 ಮನೆಗೆ ಒಂದು ಸಮಿತಿಗಳನ್ನು ಮಾಡಿ ಅದರಲ್ಲಿ ಹೆಚ್ಚು ಯುವಕರೇ ಇನ್ವಾಲ್ವ್ ಆಗಿದ್ದಾರೆ ಒಂದು. ಮತ್ತು ನಾವು ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ರೀಲ್ಸ್ ಮಾಡುವಂಥದ್ದು, ಶಾರ್ಟ್ಸ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡುವಂಥದ್ದಕ್ಕೆ ಈಗಾಗಲೇ ನಾವು ಒಂದು ಯುವಕರ ಒಂದು ತಂಡವನ್ನು ಕೂಡ ಇಲ್ಲಿ ಸಮಿತಿಯನ್ನು ಕೂಡ ಮಾಡಿದ್ದೇವೆ. IT ಸಮಿತಿ ಅಂತೇಳಿ ಮಾಡಿದ್ದೇವೆ. ಅಲ್ಲಿ ಕೂಡ ಅನೇಕ ಯುವಕರು ಈಗಾಗಲೇ ಸೇರ್ಪಡೆಗೊಂಡಿದ್ದಾರೆ. ಮತ್ತು ಅವರು ಬೇರೆ ಬೇರೆ ಅವರದ್ದೇ ರೀತಿಯ ಶೈಲಿಯಲ್ಲಿ ಈ ದೇವಸ್ಥಾನದ ಬಗ್ಗೆ ವಿಡಿಯೋಗಳನ್ನು ಮಾಡಿ ಪ್ರಚಾರ ಮಾಡುವಂಥದ್ದು ಅವರೆಲ್ಲ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿ. ಮತ್ತು ನಾವು ಈಗಿನ ಯುವಕರಿಗೆ ಈ ತನು ಮನ ಧನ ಏನು ಸೇವೆಯ ಅಗತ್ಯತೆ ಇದೆ, ಅದಕ್ಕೆ ಬೇಕಾದಂಥ ರೀತಿಯ ಒಂದು ಈ ಹುಂಡಿಗಳನ್ನು ಮತ್ತು
ಸ್ಮಾರ್ಟ್ ಕಾರ್ಡ್ಗಳನ್ನು QR ಕೋಡ್ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಹೌದು, ಅದು ವೆಬ್ ಪೋರ್ಟಲ್ QR ಕಾರ್ಡ್ ಸ್ಕ್ಯಾನ್ ಮಾಡಿದರೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ತಮಗೆ ಯಾವಾಗ ದೇವರಿಗೆ ನಾನು ಕಾಣಿಕೆಯನ್ನು ಅರ್ಪಿಸಬೇಕು ಅನ್ನುವಂಥ ಇರುವಾಗ ಅದು ಭಾಳ ಪಾರದರ್ಶಕವಾಗಿ ಸ್ಕ್ಯಾನ್ ಮಾಡಿದ ಕೂಡಲೇ ಅದು ನೇರವಾಗಿ ದೇವಸ್ಥಾನದ ಜೀರ್ಣೋದ್ಧಾರದ ಫಂಡಿಗೆ ಬಂದು ಬೀಳ್ತದೆ. ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮ ಹತ್ರ ಕೇಳುವಂಥದ್ದು, ಸುಮಾರು 2 ವರ್ಷಗಳಾಯಿತು ಜೀರ್ಣೋದ್ಧಾರ ಪ್ರಕ್ರಿಯೆ ನಡೆಯುವಂಥದ್ದು. ಹೌದು. ಜನರ ಸಹಕಾರ ಯಾವ ರೀತಿಯಾಗಿದೆ? ಜನರ ಸಹಕಾರ ಭಾಳಷ್ಟು ಉತ್ತಮವಾಗಿ, ನಮಗೆ ಏನು ನಿರೀಕ್ಷೆ ಇದೆ ಅದಕ್ಕಿಂತ ಮೀರಿ ಜನರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಪ್ರಥಮವಾಗಿ ನಾವು ಈ ನಮ್ಮ ಊರಿನ ಗ್ರಾಮದ ಸುಮಾರು 3,000ಕ್ಕೂ ಅಧಿಕ ಅವರಿಗೆ ಒಂದು ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದರೆ ಅವರಿಗೆ ಒಂದು ವ್ಯವಸ್ಥಿತವಾಗಿ ಮತ್ತು ಅವರಿಗೆ ಒಂದು ಗೌರವಯುತವಾಗಿ ಒಂದು ಅವಕಾಶವನ್ನು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರಮುಖ ಏನು ನಿರ್ಧಾರ ಅಂತ ಹೇಳಿದರೆ ಶತಮನೆ ಸಮಿತಿ ಅಂತೇಳಿ, ಅಂದರೆ ಪ್ರತಿಯೊಂದು ಮನೆಯವರು ಕೂಡ ಸಮಿತಿಯಲ್ಲಿ ಇರಬೇಕು. ಅವರೇ ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು, ಅಧ್ಯಕ್ಷರುಗಳಾಗಿ ಅವರೇ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗಿಯಾಗಬೇಕು ಅನ್ನುವ ನೆಲೆಯಿಂದ ಊರಿನವರಿಗೆ ಒಂದು ಸಂಪೂರ್ಣವಾಗಿ ಎಲ್ಲ ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ಕೂಡ ಈ ಒಂದು ಸಮಿತಿಗೆ ಇನ್ವಾಲ್ವ್ ಮಾಡುವಂಥ ಪ್ರಯತ್ನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಬಹಳ ಹೆಮ್ಮೆ ಆಗುವಂಥದ್ದು. ಆಧುನಿಕವಾಗಿರುವಂತಹ ಚಿಂತನೆಗಳನ್ನು ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನು ಮಾಡುವ ಮೂಲಕವಾಗಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಕೂಡ ಪೆರಳೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿರುವಂಥ ಜೀರ್ಣೋದ್ಧಾರ ಆಗ್ತಾಯಿದೆ ಅಂತ ಹೇಳುವಂಥದ್ದನ್ನು ಪ್ರತಿಯೊಬ್ಬ ಮನೆಯವನಿಗೆ ತಿಳಿಸುವಂಥ ವಿಶಿಷ್ಟ ಪ್ರಯತ್ನ. ಈ ಪ್ರಯತ್ನ ಒಂದು ಒಳ್ಳೆ ರೀತಿಯಾಗಿರುವಂತಹ ಕೈಗೂಡುವ ಮೂಲಕವಾಗಿ ಅದ್ಭುತವಾಗಿರುವಂಥ ಜೀರ್ಣೋದ್ಧಾರ ಆಯಿತು. ಆ ಮೂಲಕವಾಗಿ ಬ್ರಹ್ಮಕಲಶ ಆಯಿತು ಅಂತ ಹೇಳುವಂಥ ಮಾತುಗಳನ್ನು ಎಲ್ಲರ ಬಾಯಿಗಳಲ್ಲಿ ಹೇಳುವಂತಹ ವಿಶಿಷ್ಟ ವ್ಯವಸ್ಥೆಗಳನ್ನು ಮಾಡುವಂತಹ ಚಿಂತನೆಗೆ ಖಂಡಿತವಾಗಿಯೂ ಭಗವದ್ಭಕ್ತರ ಎಲ್ಲರ ಪರವಾಗಿ ವಂದನೆಗಳು. ಥ್ಯಾಂಕ್ ಯು. ಪದ್ಮಾಲಯಾಯ ಕರಪದ್ಮಸೇವ್ಯಂ ಪದ್ಮೋದ್ಭವೇನಾರ್ಚಿತಪಾದಪದ್ಮಂ ಪದ್ಮಪ್ರಿಯಂ ಪದ್ಮದಳಾಯತಾಖ್ಯಂ ಶ್ರೀ ಪದ್ಮನಾಭಂ ಸದಸ್ಮರಾಮಃ. ಅನಂತ ಪದ್ಮನಾಭಾಯ ನಮಃ. ನನ್ನ ಹೆಸರು ದಿನೇಶ್ ಅಡಿಗ. ವಂಶಪಾರಂಪರ್ಯವಾಗಿ ಈ ಜಾಗದಲ್ಲಿ ದೇವರ ಪೂಜಾ ಸರದಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅನಂತ ಪದ್ಮನಾಭ ದೇವರ ಸಾನ್ನಿಧ್ಯ ಸಾಧಾರಣ 1568 ವರ್ಷಗಳ ಇತಿಹಾಸವುಳ್ಳಂತಹ ದೇವರ ಸಾನ್ನಿಧ್ಯ. ಒಬ್ಬ ಕೃಷ್ಣ ಶರ್ಮ ಹೇಳುವಂತಹ ಬ್ರಾಹ್ಮಣನಿಗೆ ಇಲ್ಲಿಂದ ದಿನ ಅನಂತೇಶ್ವರಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬರ್ತಾಯಿದ್ದ. ಆಗಿರುವಾಗ ಅವನಿಗೆ ವಯಸ್ಸಾದಾಗ ದೇವರಲ್ಲಿ ಕೇಳಿದಾಗ ನನಗಿನ್ನು ಬರಲಿಕ್ಕೆ ಸಾಧ್ಯ ಇಲ್ಲ, ಆಗಿರುವಾಗ ನೀನು ನನಗೆ ಹತ್ತಿರದಲ್ಲೇ ದರ್ಶನವನ್ನು ಕೊಡಬೇಕು ಹೇಳುವಂತಹ ಸಂದರ್ಭದಲ್ಲಿ ನಿನಗೆ ಒಳ್ಳೆಯ ಜಾಗವನ್ನು ನಾನು ತೋರಿಸಿಕೊಡ್ತೇನೆ, ನೆಲ್ಲಿಕಾರಿನಿಂದ ಒಂದು ಶಿಲೆಯನ್ನು ತಗೊಂಡು ಬಂದು ಆ ಜಾಗದಲ್ಲಿ ಪ್ರತಿಷ್ಠೆ ಮಾಡು ಹೇಳುವಂಥದ್ದು ಅವನಿಗೆ ದೇವರ ವಚನ ಆಗ್ತದೆ. ಆ ಪ್ರಕಾರ ಪದ್ಮನಾಭನನ್ನು ಈ ಜಾಗದಲ್ಲಿ ನಿರ್ವೈರ ಸ್ಥಳ ಅಂದರೆ ಒಂದು ಹುತ್ತಕ್ಕೆ ಒಂದು ದನ ಹಾಲು ಕೊಡ್ತಾ ಇತ್ತು, ಅದನ್ನು ಹುಲಿ ನೋಡ್ತಾ ಇತ್ತು. ಮನೆಗೆ ಹೋಗುವಾಗ ದನ ಹಾಲನ್ನು ಕೊಡ್ತಾ ಇರಲಿಲ್ಲ. ಯಾಕೆ ಕೇಳಿದರೆ ಆ ದನ ಈ ಹುತ್ತದಲ್ಲಿ ಈ ಹುತ್ತಕ್ಕೆ ಹಾಲನ್ನು ಕೊಡುವುದರಿಂದ ಈ ಊರಿಗೆ ಪೇರು ಉಂಡ ಊರು ಹೇಳುವಂಥ ಹೆಸರು ಬಂತು. ಆ ಪ್ರಕಾರ ಪದ್ಮನಾಭ ದೇವರನ್ನು ಇಲ್ಲಿ ಪ್ರತಿಷ್ಠೆ ಮಾಡಬೇಕು ಹೇಳಿ 3 ಶಂಕನಾದ ಆಗುವಾಗ ಪ್ರತಿಷ್ಠೆ ಮಾಡಬೇಕು ಹೇಳುವಂಥದ್ದು ಅವನಿಗೆ ಆ ಸೂಚನೆ ಪ್ರಕಾರವಾಗಿ 1 ಶಂಕನಾದ ಆಗುವಾಗ ಅವನಿಗೆ ಎಚ್ಚರಿಕೆ ಆಗಲಿಲ್ಲ. ಆಗಿರುವಾಗ 2ನೇ ಶಂಕನಾದ ಆಗುವಾಗ ಅವನಿಗೆ ಎಚ್ಚರಿಕೆ ಆದ ಪ್ರಕಾರವಾಗಿ ಈ ಜಾಗದಲ್ಲಿ ಮಾಸೋತ್ಸವ ಅಂದರೆ ತಿಂಗಳಿಗೆ 1 ಸಂಕ್ರಮಣ ಉತ್ಸವ ಈ ಜಾಗದಲ್ಲಿ ಪದ್ಮನಾಭನ ಸನ್ನಿಧಾನದಲ್ಲಿ ನಡೀತಾ ಉಂಟು. ಆಗಿರುವಾಗ ಪದ್ಮನಾಭನಿಗೆ ಬಾಳೆಹಣ್ಣೆ ಇಲ್ಲಿ ಬಹಳ ವಿಶೇಷವಾದಂಥ ಸೇವೆ. ಯಾಕೆ ಕೇಳಿದರೆ ಶಿಲೆಯನ್ನು ತಗೊಂಡು ಬರುವ ಹೊತ್ತಿನಲ್ಲಿ ಬಾಳೆಹಣ್ಣು ವ್ಯಾಪಾರಿ ಆ ಶಿಲೆಯನ್ನು ದಾಟಿಕೊಂಡು ಮುಂದೆ ಹೋಗ್ತಾ ಇರುವಾಗ ಇದ್ದಕ್ಕಿದ್ದಾಗೆ ತಲೆ ತಿರುಗಿ ಬೀಳ್ತಾನೆ. ಯಾಕೆ ಅಂತ ಕೇಳುವಾಗ ಆ ಶಿಲೆಯ ಬಾಳೆಹಣ್ಣನ್ನು ಅಪೇಕ್ಷೆ ಪಟ್ಟದ್ರಿಂದ ಇಲ್ಲಿಗೆ ಆ ಶಿಲೆಗೆ 2 ಬಾಳೆಹಣ್ಣನ್ನು ಸಮರ್ಪಣೆ ಮಾಡಿಕೊಂಡು ಮುಂದಕ್ಕೆ ವ್ಯಾಪಾರಕ್ಕೆ ಹೋಗ್ತಾನೆ, ಅವನು ಶ್ರೀಮಂತನಾಗ್ತಾನೆ. ಆಗಿರುವಾಗ ಈ ಕ್ಷೇತ್ರದಲ್ಲಿ ಆ ಬಾಳೆಹಣ್ಣಿನ ಶಿಲೆಯನ್ನು ತಗೊಂಡು ಬರುವಾಗಲೇ ಈ ಬಾಳೆಹಣ್ಣನ್ನು ಪದ್ಮನಾಭ ಅಪೇಕ್ಷೆ ಪಟ್ಟದ್ರಿಂದ ಇಲ್ಲಿ ಬಾಳೆಹಣ್ಣು ಸೇವೆಯೇ ದಿವಸಕ್ಕೆ ವಿಶೇಷವಾದಂಥ ಸೇವೆ. ಯಾಕೆ ಕೇಳಿದರೆ ದಿವಸಕ್ಕೆ 1 ಬಾಳೆಹಣ್ಣಿನ ರೂಪದಲ್ಲಿ ವರ್ಷಕ್ಕೆ 365 ಬಾಳೆಹಣ್ಣು, ಹಾಗೆ ಬುಟ್ಟಿ ಬಾಳೆಹಣ್ಣು, ಹಾಗೆ 500 ಬಾಳೆಹಣ್ಣು, ಹಾಗೆ 1000 ಬಾಳೆಹಣ್ಣು ಹೇಳುವಂಥದ್ದು ಈ ಜಾಗದಲ್ಲಿ ಗೊನೆ ಬಾಳೆಹಣ್ಣು. ಹೀಗೆಲ್ಲ ವಿಶೇಷವಾಗಿ ಬಾಳೆಹಣ್ಣಿನ ಸೇವೆಯನ್ನು ಎಲ್ಲ ಭಕ್ತಾದಿಗಳು ಅವರವರ ಇಷ್ಟಾರ್ಥಕ್ಕೋಸ್ಕರವಾಗಿ 1000 ಬಾಳೆಹಣ್ಣನ್ನು ಹೇಳಿಕೊಂಡ್ರೆ ಅವರ ಇಷ್ಟಾರ್ಥಗಳನ್ನೆಲ್ಲ ಪದ್ಮನಾಭ ನೆರವೇರಿಸಿ ಕೊಟ್ಟಿದ್ದಾನೆ, ಇನ್ನೂ ಕೂಡ ನೆರವೇರಿಸಿ ಕೊಡ್ತಾನೆ ಹೇಳುವಂಥ ಒಂದು ನಂಬಿಕೆ ನಮ್ಮಲ್ಲಿ ಅಚಲವಾಗಿ ಉಂಟು. ಆಗಿರುವಾಗ ಪದ್ಮನಾಭನ ಸನ್ನಿಧಾನದಲ್ಲಿ ವರ್ಷಕ್ಕೆ ಮಾರ್ಚ್ ತಿಂಗಳ ಮೀನ ಮಾಸದಲ್ಲಿ 2ನೇ ದಿವಸ ಪದ್ಮನಾಭನ ರಥೋತ್ಸವ ಈ ಜಾಗದಲ್ಲಿ ವಿಜೃಂಭಣೆಯಿಂದ ನಡೀತಾ ಉಂಟು. ಹಾಗೆ ಈ ಸ್ಥಳದಲ್ಲಿ ಅಷ್ಟಮಿ, ಹಾಗೆ ಇಟ್ಲಪಿಂಡಿ ಈ ಜಾಗದಲ್ಲಿ ಪದ್ಮನಾಭನ ಸನ್ನಿಧಾನದಲ್ಲಿ ನಡೀತಾ ಉಂಟು. ಹಾಗೆ ಲಕ್ಷದೀಪೋತ್ಸವ ಈ ಜಾಗದಲ್ಲಿ ಪದ್ಮನಾಭನಿಗೆ ಲಕ್ಷದೀಪೋತ್ಸವ ನಡೀತದೆ. ಹಾಗೆ ಶಿವರಾತ್ರಿ, ಮಹಾಶಿವರಾತ್ರಿ ಉತ್ಸವ, ಹಾಗೆ ಕಾರ್ತೀಕ ಮಾಸದಲ್ಲಿ ದಿವಸ
ವಿಜಯದಶಮಿಯಿಂದ ವಿಜಯದಶಮಿ ಏಕಾದಶಿಯಿಂದ ಹಿಡಿದು ಕಾರ್ತೀಕ ಮಾಸದ ಏಕಾದಶಿವರೆಗೆ ಇಲ್ಲಿ ಪಶ್ಚಿಮ ಜಾಗರ ಪೂಜೆ ಹೇಳುವಂಥದ್ದು ವಿಜೃಂಭಣೆಯಿಂದ ನಡೀತಾ ಉಂಟು. ಹಾಗೆ ಪದ್ಮನಾಭನ ಸನ್ನಿಧಾನದಲ್ಲಿ ಒಳ್ಳೆಯ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ಪದ್ಮನಾಭ ನೆರವೇರಿಸಿಕೊಟ್ಟಿದ್ದಾನೆ. ಯಾಕೆ ಹೇಳಿದರೆ ಪ್ರಮೋದರೈಗಳ ನೇತೃತ್ವದಲ್ಲಿ ಈ ಜಾಗದಲ್ಲಿ ಒಳ್ಳೆಯ ವ್ಯವಸ್ಥಾಪನಾ ಸಮಿತಿ ಈ ಜಾಗದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಉಂಟು. ಹಾಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಶಾಂತರಾಮ ಸೂಡರನ್ನು ಪದ್ಮನಾಭ ದೇವರೇ ಅವರನ್ನು ಆರಿಸಿದ್ದಾನೆ. ಆಗಿರುವಾಗ ಇವರೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಭಕ್ತಾದಿಗಳ ಒಗ್ಗೂಡಿಕೆಯಿಂದ ಪದ್ಮನಾಭ ದೇವರ ಭವ್ಯ ಮಂದಿರದಲ್ಲಿ ಪದ್ಮನಾಭ ನೇಮನವನ್ನು ಪ್ರತಿಷ್ಠೆ ಮಾಡಬೇಕು ಹೇಳುವಂತಹ ಉದ್ದೇಶದಿಂದ ಈಗ ಜೀರ್ಣೋದ್ಧಾರಕ್ಕೆ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಆಗಿರುವಾಗ ಎಲ್ಲ ಭಕ್ತಾದಿಗಳು ಊರಿನ ಭಕ್ತಾದಿಗಳು ಪರ ಊರಿನ ಭಕ್ತಾದಿಗಳು ತಮ್ಮಿಂದ ಆದಷ್ಟು ಧನ ಸಹಾಯ ಹಾಗೆ ನಿಮ್ಮಿಂದ ಏನು ಸಹಾಯ ಮಾಡಬೇಕು ಅಂತ ನಿಮಗೆ ದೇವರು ಬುದ್ಧಿ ಕೊಡ್ತಾನೆ. ಆ ಪ್ರಕಾರ ಪದ್ಮನಾಭನ ಜೀರ್ಣೋದ್ಧಾರದಲ್ಲಿ ಎಲ್ಲರೂ ಕೈ ಜೋಡಿಸಿ ಪದ್ಮನಾಭನ ಭವ್ಯ ಮಂದಿರದಲ್ಲಿ ಪದ್ಮನಾಭ ಆದಷ್ಟು ಬೇಗ ಪ್ರತಿಷ್ಠಾಪನೆ ಆಗುವಂತಹ ಒಂದು ಯೋಗವನ್ನು ದೇವರು ಎಲ್ಲರಿಗೂ ಅನುಗ್ರಹ ಮಾಡಲಿ. ಅವರವರ ಇಷ್ಟಾರ್ಥ ಮಾಡಿಕೊಂಡು ಹೋಗತಕ್ಕಂಥ ಉದ್ಯೋಗ ವ್ಯವಹಾರಗಳಲ್ಲಿ ಕೈತುಂಬ ಸಂಪಾದನೆಯನ್ನು ಕೊಟ್ಟು ಆ ಸಂಪಾದನೆಯನ್ನು ಒಳ್ಳೆ ರೀತಿಯಿಂದ ಸದ್ವಿನಿಯೋಗ ಮಾಡುವಂತಹ ಒಂದು ಸದ್ಬುದ್ಧಿ ಪದ್ಮನಾಭನ ಸೇವೆ ಮಾಡಿತ್ತು. ನಮಗೆ ದೇವರು ಒಳ್ಳೆಯದು ಮಾಡಿದ್ದಾನೆ ಹೇಳುವಂಥ ಮಾತನ್ನು ದೇವರು ಉಳಿಸಿಕೊಳ್ಳಲಿ ಹೇಳ್ತಾ ನನ್ನ ಮಾತನ್ನು ಈ ಜಾಗದಲ್ಲಿ ಮುಗಿಸ್ತಾ ಇದ್ದೇನೆ. ಪಿರುಡೂರು ಅನಂತ ಪದ್ಮನಾಭ ಕ್ಷೇತ್ರದ ಸಂಪೂರ್ಣ ಇತಿಹಾಸವನ್ನು ಕೇಳ್ತಾ ಇದ್ದಾಗಲೇ ಖಂಡಿತವಾಗಿ ಒಬ್ಬ ಆಸ್ತಿಕ ಒಬ್ಬ ನಾಸ್ತಿಕ ಯಾರೇ ಆಗಲಿ ಅವನು ಖಂಡಿತವಾಗಿ ಭಗವದ್ಭಕ್ತನಾಗುವ ಮೂಲಕವಾಗಿ ನಮಸ್ಕರಿಸುವುದು ಸತ್ಯ.